So we were already discussed about that ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಈ ಒಂದು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಅಲ್ಲಿ ಮೈಕ್ರೋಸ್ಪೋರೋಜೆನ್ಸಿಸ್ ಮತ್ತೆ ಮೆಗಾಸ್ಪೋರೋಜೆನ್ಸಿಸ್ ಅಂತಕ್ಕಂಥ ಒಂದು ವೈಡ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ನ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಈ ಒಂದು ವೈಡ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ನ ಬಗ್ಗೆ ಡಿಸ್ಕಷನ್ ಮಾಡಿದ ನಂತರ ನಮಗೆ ಒಂದು ಕ್ಲಿಯರ್ ಕಟ್ ಐಡಿಯಾ ಬಂತು ಹೌ ದ ಗ್ಯಾಮೆಟ್ ವಿಲ್ ಬಿ ಫಾರ್ಮ್ಡ್ ಅಮಾಂಗ್ ದಿ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಯಾವ ರೀತಿಯಾಗಿ ಗ್ಯಾಮೆಟ್ಗಳು ಫಾರ್ಮ್ ಆಗುತ್ತೆ, ವೆದರ್ ಮೇಲ್ ಇರ್ಬೋದು ಅಥವಾ ಫಿಮೇಲ್ ಇರ್ಬೋದು. ಆ ಒಂದು ಗ್ಯಾಮೆಟ್ಗಳು ಫಾರ್ಮ್ ಆಗಲಿಕ್ಕೆ ಏನೊಂದು ರಿಪ್ರೊಡಕ್ಟಿವ್ ಆರ್ಗನ್ಸ್ ಇದೆ ಅಮಾಂಗ್ ದಿ ಫ್ಲವರ್ಸ್, ಓವ್ಯೂಲ್ಸ್ ಆರ್ ಪೋಲನ್ ಗ್ರೈನ್ಸ್ ಇದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದರ ಫಾರ್ಮೇಷನ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಗ್ಯಾಮೆಟ್ಸ್ ಯಾವ ರೀತಿಯಾಗಿ ಫಾರ್ಮ್ ಆಗುತ್ತೆ ಅಂತ ಡಿಸ್ಕಷನ್ ಮಾಡಿದ್ವಿ. ಸೊ ಈ ಒಂದು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಅಲ್ಲಿ ಬರ್ತಕ್ಕಂಥ ಮತ್ತೊಂದು ಕೈಂಡ್ ಆಫ್ ಮೇಜರ್ ಕಾನ್ಸೆಪ್ಟ್ ಆದರೆ ನಥಿಂಗ್ ಬಟ್ ದಟ್ ಪಾಲಿನೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಪಾಲಿನೇಷನ್ ಬಗ್ಗೆ ತಿಳ್ಕೊಳ್ತಾ ಇದ್ರೆ ಏನು ಫಾರ್ಮ್ ಆದಂಥ ಗ್ಯಾಮೆಟ್ಸ್ಗಳು ಫ್ಲವರ್ ಇಂದ ಫ್ಲವರ್ಗೆ ಅಥವಾ ಅದೇ ಫ್ಲವರ್ನ ಏನೊಂದು ಆಂಥರಿಂದ ಏನೊಂದು ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಗೆ ಟ್ರಾನ್ಸ್ಫರ್ ಆಗಬೇಕು. ಆ ರೀತಿಯ ಟ್ರಾನ್ಸ್ಫರ್ ಆಗ್ತಕ್ಕಂಥ ಪ್ರೋಸೆಸ್ ನಾವು ಪಾಲಿನೇಷನ್ ಅಂತ ಕರೀತಾ ಹೋಗ್ತೀವಿ. ಸೊ ಈ ಡೆಫಿನೇಷನ್ ನಾವು ನೋಡ್ತಾ ಹೋದ್ರೆ ಸೊ ವಿ ಕ್ಯಾನ್ ಸೆಡ್ ವಿತ್ ಪಾಲಿನೇಷನ್ ನಾವು ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಫ್ರಮ್ ಆಂಥರ್ ಟು ದ ಸ್ಟಿಗ್ಮಾ. ಓಕೆ, ಸೊ ಈ ಒಂದು ಸ್ಟಿಗ್ಮಾ ಅನ್ನೋದು ರೆಸೆಪ್ಟಿವ್ ಸರ್ಫೇಸ್ ಆಫ್ ದಿ ಕಾರ್ಪಲ್ಸ್. ಸೊ ಈ ಒಂದು ಕಾರ್ಪಲ್ಸ್ ಏನಿರುತ್ತೆ, ಈ ಒಂದು ಕಾರ್ಪಲ್ಸ್ ನ ರೆಸೆಪ್ಟಿವ್ ಸರ್ಫೇಸ್ ಸ್ಟಿಗ್ಮಾ ಆಗಿರುತ್ತೆ. ಈ ಒಂದು ಸ್ಟಿಗ್ಮಾ ಮೇಲೆ ಆಂಥರ್ ಇಂದ ಪೋಲನ್ ಗ್ರೈನ್ಸ್ಗಳು ಟ್ರಾನ್ಸ್ಫರ್ ಆಗುತ್ತೆ. ಈ ಒಂದು ಪ್ರೊಸೆಸ್ ನಾವು ಪಾಲಿನೇಷನ್ ಅಂತ ಕರೀತಾ ಹೋಗ್ತೀವಿ. ಸೊ ಡೆಫಿನೇಷನ್ 1 ಮಾರ್ಕ್ಸ್ಗೆ ಕೇಳೋಂಥ ಚಾನ್ಸಸ್ ಇರುತ್ತೆ. ವಾಟ್ ಈಸ್ ಮೆಂಟ್ ಬೈ ಪಾಲಿನೇಷನ್ ಅಂತ. ಆಕ್ಚುಯಲ್ ಡೆಫಿನೇಷನ್ ವಿಷಯಕ್ಕೆ ಬಂದ್ರೆ ಆಕ್ಚುಯಲ್ ಡೆಫಿನೇಷನ್ ವಿಷಯಕ್ಕೆ ಬರೋ 1 ಮಾರ್ಕ್ಸ್ಗೆ ಈ ಒಂದು ವಾಟ್ ಇಸ್ ಮೆಂಟ್ ಬೈ ಪಾಲಿನೇಷನ್ ಅಂತ ಕೇಳೋಂಥ ಒಂದು ಚಾನ್ಸಸ್ ಇರುತ್ತೆ. ವಿ ಕ್ಯಾನ್ ರೈಟ್ ದಟ್ ಆಸ್ ಇಟ್ ಈಸ್ ದ ಟ್ರಾನ್ಸ್ಫರ್ ಆಫ್ pollen grains from anther to the stigma of either same or another flower on the same or different flower, different plant. Okay, this is about that definition ಅಂತ ಹೇಳ್ತಾ ಇರೋದು. ಸೊ ನಾವಿಲ್ಲಿ ಬರ್ದಿರೋ ತರ ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಫ್ರಮ್ ಆಂಥರ್ ಟು ದ ಸ್ಟಿಗ್ಮಾ, ಆಂಥರ್ ಇಂದ ಸ್ಟಿಗ್ಮಾಗೆ ಆಫ್ ಐದರ್ ಸೇಮ್ ಅಥವಾ ಅದರ್ ಫ್ಲವರ್, ಅದೇ ಫ್ಲವರ್ ಆಗಿರ್ಬೋದು ಅಥವಾ ಬೇರೆ ಫ್ಲವರ್ ಆಗಿರ್ಬೋದು. ಸೊ ಆನ್ ದಿ ಸೇಮ್ ಆರ್ ಡಿಫ್ರೆಂಟ್ ಪ್ಲಾಂಟ್. ಸೊ ಒಂದೇ ಪ್ಲಾಂಟ್ ಇಂದ ಫ್ಲವರ್ ಇಂದಾನೇ ಟ್ರಾನ್ಸ್ಫರ್ ಆಗ್ಬೋದು. ಓಕೆ, ಬೇರೆ ಬೇರೆ ಫ್ಲವರ್ ಇಂದ, ಅಥವಾ ಒಂದೇ ಪ್ಲಾಂಟ್ ಇರ್ತಕ್ಕಂಥ ಒಂದೇ ಫ್ಲವರ್ ಇಂದ ಟ್ರಾನ್ಸ್ಫರ್ ಆಗ್ಬೋದು, ಅಥವಾ ಬೇರೆ ಬೇರೆ ಸೇಮ್ ಸ್ಪೀಶೀಸ್ ಆಗಿರ್ತಕ್ಕಂಥ ಪಕ್ಕದಲ್ಲಿ ಇನ್ನೊಂದು ಪ್ಲಾಂಟ್ ಇರುತ್ತೆ, ಇನ್ನೊಂದು ಪ್ಲಾಂಟ್ ಇರುತ್ತೆ. ಸೊ ಇವೆರಡರ ಮಧ್ಯದಲ್ಲಿ ಟ್ರಾನ್ಸ್ಫರ್ ಅನ್ನೋಂಥದ್ದು ಆಗುತ್ತೆ. ಸೊ ಓವರ್ ಆಲ್ ಕಂಡೀಷನ್ ಬಂದರೆ ಪಾಲಿನೇಷನ್ ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಫ್ರಮ್ ಆಂಥರ್ ಟು ದಿ ಸ್ಟಿಗ್ಮಾ ಆಫ್ ಐದರ್ ಸೇಮ್ ಆರ್ ಅನದರ್ ಫ್ಲವರ್ ಆನ್ ದಿ ಸೇಮ್ ಆರ್ ಡಿಫ್ರೆಂಟ್ ಪ್ಲಾಂಟ್. ದಿಸ್ ಇಸ್ ಅಬೌಟ್ ದ ಡೆಫಿನೇಷನ್ ಆಫ್ ದಿ ಪಾಲಿನೇಷನ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ಪಾಲಿನೇಷನ್ ನಾವು ಫರ್ದರ್ ಆಗಿ ಡಿವೈಡ್ ಮಾಡಿದೀವಿ. ಸೊ ಯಾರ ಮೇಲೆ ಅಂದರೆ ದ ಡಿವಿಷನ್ ಆಫ್ ದಿ ಪಾಲಿನೇಷನ್ ಈಸ್ ಬೇಸ್ಡ್ ಆನ್ ದಿ ಡಿಪೆಂಡ್ ಆನ್ ದಿ ಸೋರ್ಸ್ ಆಫ್ ಪೋಲನ್. ಓಕೆ, ಸೊ ಡಿಪೆಂಡ್ ಆನ್ ಸೋರ್ಸ್ ಆಫ್ ಪೋಲನ್. ಸೊ ಪೋಲನ್ನ ಒಂದು ಸೋರ್ಸ್ನ ಮೇಲೆ ಪಾಲಿನೇಷನ್ ನಾವು ಸೊ 3 ಟೈಪ್ಸ್ ಆಗಿ ಡಿವೈಡ್ ಮಾಡಿದೀವಿ ಅಂತ ಹೇಳ್ಬೋದು. ದೇರ್ ಆರ್ 3 ಟೈಪ್ಸ್ ಆಫ್ ದಿ ಪಾಲಿನೇಷನ್. ಸೊ ಅದರಲ್ಲಿ ಫಸ್ಟ್ ಟೈಪ್ ನ ವಿಷಯಕ್ಕೆ ಬಂದ್ರೆ ವಿ ಸೆಡ್ ದಟ್ ಫಸ್ಟ್ ಟೈಪ್ ಆಫ್ ದಿ ಪಾಲಿನೇಷನ್ ಇಸ್ ನಥಿಂಗ್ ಬಟ್ ದಟ್ ಆಟೋಗ್ಯಾಮಿ ಅಂತ ಹೇಳ್ತಾ ಹೋಗ್ತೀವಿ.
ಸೊ ಈ ಒಂದು ಆಟೋಗ್ಯಾಮಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಇಟ್ ಈಸ್ ಎ ಟೈಪ್ ಆಫ್ ಪಾಲಿನೇಷನ್ ಅಂತ ಹೇಳ್ಬೋದು. ವಾಟ್ ವಿಲ್ ಹ್ಯಾಪನ್ ಅಮಾಂಗ್ ದಿ ಆಟೋಗ್ಯಾಮಿ ಅಂತ ಹೇಳಿದ್ರೆ, in this type of pollination is achieved by the transfer of pollen grains from anther to the stigma of the same flower. What is meant by autogamy ಅಂತ ಹೇಳ್ತಾರೆ, the transfer of pollen grains, the transfer of pollen grains from anther to stigma, the transfer of pollen grains from anther to stigma of the same flower. Okay, so ಒಂದೇ ಫ್ಲವರ್ ನ ಆಂಥರ್ ಇಂದ ಸ್ಟಿಗ್ಮಾಗೆ ಪೋಲನ್ ಗ್ರೈನ್ಸ್ ಟ್ರಾನ್ಸ್ಫರ್ ಆದ್ರೆ ಅದನ್ನ ನಾವು ಆಟೋಗ್ಯಾಮಿ ಅಂತ ಪ್ರೊನೌನ್ಸಿಯೇಷನ್ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಆಟೋಗ್ಯಾಮಿ ಅನ್ನೋದು ಡಿಫ್ರೆಂಟ್ ಕೈಂಡ್ ಆಫ್ ಅಡಾಪ್ಟೇಷನ್ ಅಲ್ಲಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಆ ರೀತಿಯಾದ ಅಡಾಪ್ಟೇಷನ್ ಬಗ್ಗೆ ಹೇಳ್ತಾ ಹೋದ್ರೆ, ಸೊ ಆಟೋಗ್ಯಾಮಿ ಬರ್ತಕ್ಕಂಥ ಫಸ್ಟ್ ಅಡಾಪ್ಟೇಷನ್ ಯಾವುದು ಅಂದ್ರೆ ಹೋಮೋಗ್ಯಾಮಿ ಅಂತ ಕರಿತೀವಿ. ಹೋಮೋಗ್ಯಾಮಿ ಅಂತ ಪ್ರೊನೌನ್ಸಿಯೇಷನ್ ಮಾಡ್ತಾ ಹೋಗ್ಬೋದು. ಸೊ ವರ್ಡ್ ಮೆಂಟ್ ಬೈ ಹೋಮೋಗ್ಯಾಮಿ ಅಂದ್ರೆ, ಸೊ ಇಯರ್ ದಟ್ ಹೋಮೋ ಏನೊಂದು ಲ್ಯಾಟಿನ್ ವರ್ಡ್ ಅಲ್ಲಿ ಹೋಮೋ ಇಸ್ ನಥಿಂಗ್ ಬಟ್ ದಟ್ ಸೇಮ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಇಟ್ ಮೀನ್ಸ್ ದಟ್ ಏನಾಗುತ್ತೆ ಆಟೋಗ್ಯಾಮಿ ಅಂದರೆ, ಸೊ ಒಂದೇ ಫ್ಲವರ್ ಅಲ್ಲಿ ಆಗಿದೆ ಅಂದರೆ ಮೆಚ್ಯೂರಿಟಿ ಅನ್ನೋಂಥದ್ದು ಏನಿರುತ್ತೆ, ವೆದರ್ ಆಂಥರ್ ಮೆಚ್ಯೂರಿಟಿ ಇರ್ಬೋದು ಅಥವಾ ಸ್ಟಿಗ್ಮಾ ಮೆಚ್ಯೂರಿಟಿ ಇರ್ಬೋದು, ಅಟ್ ಎ ಟೈಮ್ ಆಗಬೇಕು. ಓಕೆ, ಆಗ ಮಾತ್ರ ಅದನ್ನ, ಸೊ ಒಂದೇ ಫ್ಲವರೇನೆ, ಸೊ ಒಂದೇ ಫ್ಲವರಲ್ಲಿ ಆಂಥರ್ ಕೂಡ ಇರುತ್ತೆ, ಸ್ಟಿಗ್ಮಾ ಕೂಡ ಇರುತ್ತೆ, ಬಟ್ ಮೆಚ್ಯೂರಿಟಿ ಪಡ್ಕೊಳ್ಬೇಕಾದ್ರೆ ಎರಡು ಕೂಡ ಅಟ್ ಎ ಟೈಮ್ ಮೆಚ್ಯೂರಿಟಿ ಪಡ್ಕೊಳ್ಬೇಕು. ಓಕೆ, ಮೀನ್ಸ್ ದಟ್ ಆಂಥರ್ ಇಂದ ಏನು ಡೈಸನ್ಸ್ ಆಗಿ ಸೊ ಪೋಲನ್ ಗ್ರೈನ್ಸ್ ಹೊರಗಡೆ ಬರಬೇಕು. ಅಟ್ ಎ ಟೈಮ್ ಈ ಒಂದು ಸ್ಟಿಗ್ಮಾ ಕೂಡ ಅಷ್ಟೇನೆ, ಈ ಒಂದು ಕಾರ್ಪೆಲ್ನ ಸ್ಟಿಗ್ಮಾ ಏನಿರುತ್ತೆ ಅದು ಕೂಡ ಆ ಒಂದು ಪೋಲನ್ ಗ್ರೈನ್ಸ್ ಬರ್ತಿದ್ದಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಆಗಿರಬೇಕು. ಸೊ ಅದನ್ನ ನಾವು ಅಟ್ ಎ ಟೈಮ್ ಮೆಚ್ಯೂರಿಟಿ ಅಂತ ಹೇಳ್ತೀವಿ. ಸೊ ಆಂಥರ್ ಒನ್ ಟೈಮಿಂಗ್ ಮೆಚ್ಯೂರಿಟಿ ಆಗಿ ಸ್ಟಿಗ್ಮಾ ಒನ್ ಟೈಮಿಂಗ್ ಮೆಚ್ಯೂರಿಟಿ ಆಗ್ತಿದ್ದಂಗೆ, ಆದರೆ ಆಂಥರ್ ಇಂದ ವಾಟ್ ಎವರ್ ದಟ್ ಪೋಲನ್ ಗ್ರೈನ್ಸ್ ಟ್ರಾನ್ಸ್ಫರ್ ಆಗುತ್ತೆ, ಬಟ್ ಸ್ಟಿಗ್ಮಾ ಅಕ್ಸೆಪ್ಟ್ ಆಗೋದಿಲ್ಲ. ಸೊ ಯಾವಾಗ ಸ್ಟಿಗ್ಮಾ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಆ ಒಂದು ಪಾಲಿನೇಷನ್ ಆದ್ರೂ ಕೂಡ ಅಷ್ಟೇ ಫರ್ಟಿಲೈಸೇಷನ್ ಕೂಡ ಸಕ್ಸಸ್ಫುಲ್ ಅನ್ನುವಂಥದ್ದು ಆಗೋದಿಲ್ಲ. ಸೊ ಆ ಒಂದು ಕಾರಣದಿಂದ ವಾಟ್ ಎವರ್ ದಟ್ ಪೋಲನ್ ಗ್ರೈನ್ಸ್ ರೀಸ್ ಆಗಬೇಕಂದ್ರೆ ಆಂಥರ್ ಮತ್ತೆ ಸ್ಟಿಗ್ಮಾ ಏನಿರುತ್ತೆ ಎರಡೂ ಕೂಡ ಅಷ್ಟೇ ಅಟ್ ಎ ಟೈಮ್ ಮೆಚ್ಯೂರಿಟಿನ ಪಡ್ಕೊಳ್ಬೇಕು. ಓಕೆ, ಆಗ ಮಾತ್ರ ಆಂಥರ್ ಇಂದ ವಾಟ್ ಎವರ್ ದಟ್ ಏನಿಷ್ಟು ಟ್ರಾನ್ಸ್ಫರ್ ಅಂತ ಪೋಲನ್ ಗ್ರೈನ್ಸ್ ಸ್ಟಿಗ್ಮಾ ಅಥವಾ ಕಾರ್ಪಸ್ ಅಕ್ಸೆಪ್ಟ್ ಮಾಡ್ಕೊಂಡು ಆ ಸ್ಟೈಲ್ನ ಮುಖಾಂತರ ಓವಿಲ್ಸ್ಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಆ ಒಂದು ಕಾನ್ಸೆಪ್ಟ್ನ ನಾವು ಹೋಮೋಗ್ಯಾಮಿ ಅಂತ ಕರಿತಾ ಹೋಗ್ತೀವಿ. ವಾಟ್ ಈಸ್ ಮೆಂಟ್ ಬೈ ಹೋಮೋಗ್ಯಾಮಿ ಅಂತ ಹೇಳಿದ್ರೆ, ದ ಮೆಚ್ಯೂರೇಷನ್ ಆಫ್ stamens, the maturation of stamens and carpels, the maturation of stamens and carpels in a flower, the maturation of stamens and carpels in a flower at a time. Okay, at a same time. ಸೊ ಸ್ಟೆಮನ್ಸ್ ಮತ್ತು ಕಾರ್ಪಸ್ ಎರಡೂ ಕೂಡ ಅಷ್ಟೇ ಅಟ್ ಎ ಸೇಮ್ ಟೈಮಲ್ಲಿ ಮೆಚ್ಯೂರೇಷನ್ ಆದರೆ ಅದನ್ನು ನಾವು ಹೋಮೋಗ್ಯಾಮಿ ಅಂತ ಕರಿತೀವಿ. ಸೊ ಡೋಂಟ್ ಗೆಟ್ ಕನ್ಫ್ಯೂಷನ್. ಹೋಮೋಗ್ಯಾಮಿ ಅಂದರೆ ಆಟೋಗ್ಯಾಮಿ ಬರ್ತಕ್ಕಂಥ ಒಂದು ಟೈಪ್ ಅಷ್ಟೇ. ಇಟ್ ಮೀನ್ಸ್ ದಟ್ ಅದೇ ಒಂದೇ ಫ್ಲವರ್ನ ಆಂಥರ್ ಸ್ಟಿಗ್ಮಾಗೆ ಪೋಲನ್ ಗ್ರೈನ್ಸ್ಗಳು ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದನ್ನು ನಾವು ಹೋಮೋಗ್ಯಾಮಿ ಅಂತ ಕರಿತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ಆಗಬೇಕು ಅಂದರೆ ದ ಹೋಮೋಗ್ಯಾಮಿಕ್ ಫ್ಲವರ್ಸ್ ಏನುತ್ತೆ, ದೇ ಶುಡ್ ಫಾಲೋ ಸಿಂಕ್ರೋಮಿ. ಸಿಂಕ್ರೋಮಿನ ಫಾಲೋ ಮಾಡ್ತಾ ಹೋಗ್ಬೇಕಾಗತ್ತೆ. ಇಟ್ ಮೀನ್ಸ್ ದಟ್ ಏನು ಸಿಂಕ್ರೋಮಿ ಅಂತ ಹೇಳ್ತಾ ಅವ್ರೆ, ಸೊ ಯಾವುದೋ ಒಂದು ಫ್ಲವರ್ನ ಸ್ಟಿಗ್ಮಾ ಇರುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಟ್. ಸೊ ಇದನ್ನು ನಾವು ಸ್ಟೈಲ್ ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ಅಬೌಟ್ ದಟ್ ಸ್ಟಿಗ್ಮಾ. ಓಕೆ, ಸ್ಟಿಗ್ಮಾ, ಸ್ಟೈಲ್, ಓವರ್, ಇದು ಒಂದು ಕಾರ್ಪಲ್. ನೆಕ್ಸ್ಟ್ ಇದರ ಹತ್ರನೇ ವಾಟ್ ಎವರ್ ದಟ್ ಆಂಥರ್ ಅನ್ನುವಂಥದ್ದು ಫಾರ್ಮ್ ಆಗಿರುತ್ತೆ. ಓಕೆ, ಸೊ ದಿಸ್ ಅಬೌಟ್ ದಟ್ ಫಿಲಮೆಂಟ್ ಅಂತ ಹೇಳ್ಬೋದು. ಸೊ ಇದನ್ನು ನಾವು ಫಿಲಮೆಂಟ್ ಅಂತ ಹೇಳ್ತೀವಿ, ಇದನ್ನು ಆಂಥರ್ ಅಂತೀವಿ. ಸೊ ಇದನ್ನು ನಾವು ವಾಟ್ ಎವರ್ ದಟ್ ಇದಂತ ಸ್ಟೆಮನ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಸ್ಟೆಮನ್ಸ್ ಅಲ್ಲಿ ಈ ಅಟ್ ಎ ಟೈಮ್ ಏನೊಂದು ಪೋಲನ್ ಗ್ರೈನ್ಸ್ ಏನಿರುತ್ತೆ ಡೈಸನ್ಸ್ ಆಗುತ್ತೆ. ಡೈಸನ್ಸ್ ಆಗಿ ಪೋಲನ್ ಗ್ರೈನ್ಸ್ ಎಲ್ಲ ಹೊರಗಡೆ
ಬರುತ್ತೆ. ಸೊ ಹೊರಗಡೆ ಬಂದಂಥ ಪೋಲನ್ ಗ್ರೈನ್ಸ್ ಕರೆಕ್ಟಾಗಿ ಬಂದು ಈ ಒಂದು ಫ್ಲವರ್ನ ಸೇಮ್ ಫ್ಲವರ್ನ ಸ್ಟಿಗ್ಮಾ ಮೇಲೆ ಕೂತ್ಕೊಳ್ಬೇಕು. ಸೊ ಆಗ ಮಾತ್ರ ವಾಟ್ ಎವರ್ ದಟ್ ಫರ್ಟಿಲೈಸೇಷನ್ ಅನ್ನೋವಂಥದ್ದು ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಓಕೆ, ಸೊ ಇದನ್ನೇ ನಾವು ಸಿಂಕ್ರೋಮಿ ಅಂತ ಕರಿತಾ ಹೋಗ್ತೀವಿ. ಸೊ ವಾಟ್ ಇನ್ ಮೀನ್ ಬೈ ಸಿಂಕ್ರೋಮಿ ಅಂದರೆ, ಸೊ ಸೇಮ್ ಫ್ಲವರ್ ಆಗಿರುತ್ತೆ, ಇದರ ಒಂದು ಆಂಥರ್ ಮತ್ತೆ ಏನೊಂದು ಸ್ಟಿಗ್ಮಾ ಏನಿರುತ್ತೆ ಅಥವಾ ಏನೊಂದು ಕಾರ್ಪಲ್ ಏನಿರುತ್ತೆ ಎರಡು ಕೂಡ ಅಟ್ ಎ ಟೈಮ್ ಹೆಚ್ಚಾಗುತ್ತೆ. ಈ ಒಂದು ಆಂಥರ್ ಇಂದ ಪೋಲನ್ ಗ್ರೈನ್ಸ್ಗೆ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿ ಸೊ ದೀಸ್ ಆರ್ ಲೈ ಈಚ್ ಅದರ್. ಓಕೆ, ಬೋತ್ ಆರ್ ಲೈ ಈಚ್ ಅದರ್. ಸೊ ಒಂದ್ರ ಮೇಲೆ ಅಥವಾ ಅದರ ಹತ್ರನೇ ಹೋಗಿ ಫಾರ್ಮ್ ಆಗುತ್ತೆ. ಓಕೆ, ದೀಸ್ ಕೈಂಡ್ ಆಫ್ ದಿ ಕಾರ್ಪಲ್ಸ್ ಅಂಡ್ ದಿ ಸ್ಟೆಮನ್ಸ್ ಆರ್ ಲೈ ಈಚ್ ಅದರ್. ನೆಕ್ಸ್ಟ್ ದಟ್ ಈಚ್ ಅದರ್ ಆದಮೇಲೆ ಈಸಿಯಾಗಿ ಟ್ರಾನ್ಸ್ಫರ್ ಅನ್ನೋಂಥದ್ದು ಆಗುತ್ತೆ. ಸೊ ಈ ರೀತಿಯಾಗಿ ಒಂದಕ್ಕೊಂದು ಹತ್ರ ಬಂದು ಏನೊಂದು ಫಾರ್ಮೇಷನ್ ಅದೇ ರೀತಿಯಾಗಿ ಡೆವಲಪ್ ಆಗೋದು ನಾವು ಸಿಂಕ್ರೋಮಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಸಿಂಕ್ರೋಮಿನ ಸೊ ಈಸಿ ಕಾಮನ್ ಆಗಿ ಹೋಮೋಗ್ಯಾಮಿ ಫ್ಲವರ್ಸ್ ಏನಿದೆ ಅದು ಫಾಲೋ ಮಾಡುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ದಿಸ್ ಅಬೌಟ್ ದಟ್ ಎ ಕೈಂಡ್ ಆಫ್ ದಿ ಆಟೋಗ್ಯಾಮಿಯ ಒಂದು ಟೈಪ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ನ ಹೇಳ್ತಾರೆ. ಹೋಮೋಗ್ಯಾಮಿ ಅನ್ನೋದು ಯಾವ ರೀತಿಯಾದ ಪ್ಲಾಂಟ್ಸ್ ಅಲ್ಲಿ ಆಗ್ತಾ ಹೋಗ್ತು ಅಂದರೆ, ಎಕ್ಸಾಲಿಸ್ ಅಂತಕ್ಕಂಥ ಒಂದು ಪ್ಲಾಂಟಲ್ಲಿ, ಓಕೆ, ಎಕ್ಸಾಲಿಸ್ ಅಂತಕ್ಕಂಥ ಒಂದು ಪ್ಲಾಂಟಲ್ಲಿ, ಅದೇ ರೀತಿಯಾಗಿ ವಯೋಲಾ ಅಂತಕ್ಕಂಥ ಒಂದು ಕೆಲವೊಂದು ಪ್ಲಾಂಟಲ್ಲಿ ಸೊ ಈ ರೀತಿಯಾದ ಹೋಮೋಗ್ಯಾಮಿನ ಮೇಂಟೈನ್ ಮಾಡುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಆಟೋಗ್ಯಾಮಿಲಿ ಬರ್ತಕ್ಕಂಥ ಮತ್ತೊಂದು ಹೋಮೋಗ್ಯಾಮಿ ಆದಮೇಲೆ ಬರ್ತಕ್ಕಂಥ ಇನ್ನೊಂದು ಆಟೋಗ್ಯಾಮಿಯ ಒಂದು ಟೈಪ್ನ ನಾವು ಡಿವಿಷನ್ ನಾವು ನೋಡ್ತಾ ಹೋದ್ರೆ, ಸೊ ಇಟ್ ಈಸ್ ನಥಿಂಗ್ ಬಟ್ ದಟ್ ಕ್ಲಿಸ್ಟೋಗ್ಯಾಮಿ ಅಂತ ಕರೀತಾ ಹೋಗ್ತೀವಿ. ಓಕೆ, ಇಟ್ ಈಸ್ ನೇಮ್ಡ್ ಆಸ್ ಕ್ಲಿಸ್ಟೋಗ್ಯಾಮಿ ಅಂತ ಪ್ರೊನೌನ್ಸಿಯೇಷನ್ ಮಾಡ್ತಾ ಹೋಗ್ತೀವಿ. ಸೊ ವಾಟ್ ಇಟ್ ಮೆಂಟ್ ಬೈ ಕ್ಲಿಸ್ಟೋಗ್ಯಾಮಿ ಅಂತ ಹೇಳ್ತಾ ಹೋದ್ರೆ, ಸೊ ಈ ಒಂದು ಕ್ಲಿಸ್ಟೋ ಅಂದರೆ ಏನೊಂದು, ಸೊ ವಾಟ್ ಎವರ್ ದಟ್ ಏನೊಂದು ಲ್ಯಾಟಿನ್ ವರ್ಡಲ್ಲಿ ಇಟ್ ಈಸ್ ಪ್ರೊನೌನ್ಸ್ಡ್ ಆಸ್ ಕ್ಲಿಸ್ಟೋಸ್ ಅಂತ ಪ್ರೊನೌನ್ಸಿಯೇಷನ್ ಮಾಡ್ತಾ ಹೋಗ್ತಾರೆ. ಸೊ ಕ್ಲಿಸ್ಟೋಸ್ ಮೀನ್ಸ್ ಕ್ಲೋಸ್. ಓಕೆ, ಸೊ ಹೋಮೋಗ್ಯಾಮಿಲಿ ಹೋಮೋ ಅಂದರೆ ಸೇಮ್ ಆಗುತ್ತೆ, ಕ್ಲಿಸ್ಟೋಗ್ಯಾಮಿಲಿ ಕ್ಲಿಸ್ಟೋಸ್ ಅಂದರೆ ಕ್ಲೋಸ್ಡ್ ಅಂತ ಆಗುತ್ತೆ. ಸೊ ಈ ಒಂದು ಕ್ಲಿಸ್ಟೋಗ್ಯಾಮಿ ಏನೊಂದು ಫ್ಲವರ್ನ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾವ್ರೆ. ಸೊ ಈ ರೀತಿಯಾದ ಪಾಲಿನೇಷನ್ ಆಟೋಗ್ಯಾಮಿ ಬರ್ತಕ್ಕಂಥ ಒಂದು ಬಿ ಪಾರ್ಟ್ನ ಬಗ್ಗೆ ತಿಳ್ಕೊಂಡ್ರೆ, ವಾಟ್ ಇಟ್ ಮೆಂಟ್ ಬೈ ಕ್ಲಿಸ್ಟೋಗ್ಯಾಮಿ ಅಂತ ಹೇಳ್ತಾರೆ. ಸೊ ದೇರ್ ಆರ್ ದಿ ಕೈಂಡ್ ಆಫ್ ಫ್ಲವರ್ಸ್ ಕ್ಯಾಟಗರಿ. ಒಂದು ರೀತಿಯಾದ ಒಂದು ಫ್ಲವರ್ಸ್ನ ಕ್ಯಾಟಗರಿನ ನಾವು ನೋಡ್ತಾ ಹೋಗ್ತೀವಿ. ಆ ರೀತಿಯಾದ ಒಂದು ಫ್ಲವರ್ ಕ್ಯಾಟಗರಿನ ವಿ ಕಾಲ್ ಇಟ್ ಆಸ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಅಂತಾನೆ ಕರಿತೀವಿ. ಓಕೆ, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಂತಾನೆ ಕೆಲವೊಂದು ಫ್ಲವರ್ಗಳನ್ನು ನೋಡ್ತಾ ಹೋಗ್ತೀವಿ. ಸೊ ಈ ರೀತಿಯಾದ ಒಂದು ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಲ್ಲಿ ಕಾಮನ್ ಕ್ಲಿಸ್ಟೋಗ್ಯಾಮಿ ಅಂತಕ್ಕಂಥ ಒಂದು ಪಾಲಿನೇಷನ್ ಅಕ್ಕರ್ ಆಗುತ್ತೆ ಅಂತ ಹೇಳ್ಬೋದು. ಸೊ ವಾಟ್ ಇಟ್ ಮೆಂಟ್ ಬೈ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಅಂತ ಹೇಳ್ತಾರೆ. ಸೊ ದೇ ಆರ್ ದಿ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಆರ್ ದಿ ಕೈಂಡ್ ಆಫ್ ಬೈಸೆಕ್ಷುಯಲ್ ಫ್ಲವರ್ಸ್. ಸೊ ಅದನ್ನು ನಾವು ಬೈಸೆಕ್ಷುಯಲ್ ಫ್ಲವರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ವಿಚ್ ಆರ್ ಆಲ್ವೇಸ್ ಕ್ಲೋಸ್, ವಿಚ್ ಆರ್ always closed in the underground. So in the underground. So underground ಅಲ್ಲಿ ಇರ್ತಕ್ಕಂಥ ಒಂದು ರೀತಿಯಾದ ಪ್ಲಾಂಟ್ಸ್ ಅಂತ ಹೇಳ್ಬೋದು, ಫಾರ್ಮಿಂಗ್ ಪ್ಲಾಂಟ್ಸ್ ಅಂತ ಹೇಳ್ಬೋದು. ಸೊ ಇಟ್ ವಿಲ್ ಬ್ಲೂಮ್ ಅಪ್ ಇನ್ ದಿ ಅಂಡರ್ಗ್ರೌಂಡ್. ಅಂಡರ್ಗ್ರೌಂಡ್ ಅಲ್ಲೇ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಅಂಡರ್ಗ್ರೌಂಡ್ ಅಲ್ಲಿ ಆಗುತ್ತಾ ಹೋಗುತ್ತೆ, ಬೈಸೆಕ್ಷುಯಲ್ ಫ್ಲವರ್ಸ್ ಆಗುತ್ತೆ. ಇಟ್ ನೆವರ್ ಗೆಟ್ ಬ್ಲೂಮ್ ಅಪ್. ಇಟ್ ಮೀನ್ಸ್ ದಟ್ ಅರಳೋದಿಲ್ಲ. ಬ್ಲೂಮಿಂಗ್ ಅಂದ್ರೆ ಹರಳೋದಿಲ್ಲ ಅಂತ ಹೇಳ್ತೀವಿ. ಸೊ ಆ ರೀತಿಯಾದ ಒಂದು ಬ್ಲೂಮಿಂಗ್ ನೇಚರ್ ಈ ಒಂದು ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಅಲ್ಲಿ ಇರೋದಿಲ್ಲ. ಆದ್ರೂ ಕೂಡ ಫರ್ಟಿಲೇಷನ್ ಆಗಿ ಡೆವಲಪ್ಮೆಂಟ್ ಏನೊಂದು ಎಂಬ್ರಿಯೋಸ್ ಆಗಿ ಡೆವಲಪ್ ಆಗಿ ಫರ್ಟಿಲೇಷನ್ ಆಗಿ ಸೊ ಸೀಡ್ಸ್ ಆಗಿ ಫಾರ್ಮ್ ಆಗೋ ಒಂದು ಚಾನ್ಸಸ್ ಇರುತ್ತೆ ಎಂಬುದು. ಸೊ ಆ ರೀತಿಯಾದ ಫ್ಲವರ್ಸ್ ನಾವು ಕ್ಲಿಸ್ಟೋಗ್ಯಾಮಿಸ್ ಅಂತ ಹೇಳ್ತಾ ಇರ್ತೀವಿ. ಕ್ಲೋಸ್ಡ್, ಬ್ಲೂಮ್ ಅಪ್ ಆಗದಲೆ, ಹರಳದಲೆ ಸೊ ಏನೊಂದು ಫರ್ಟಿಲೇಷನ್ ಅಲ್ಲಿ ಇನ್ವಾಲ್ವ್ ಆಗಿ ಪ್ರೋಸೆಸ್ ಆಗಿ ಡೆವಲಪ್ ಆಗೋದನ್ನ ನಾವು ಕ್ಲಿಸ್ಟೋಗ್ಯಾಮಿ ಅಂತ ಕರೀತಾ ಹೋಗ್ತೀವಿ. ಸೊ ದೀಸ್ ಕೈಂಡ್ ಆಫ್ ದಿ ಫ್ಲವರ್ಸ್ ಏಬಲ್ ಟು ಪ್ರೊಡ್ಯೂಸ್ geotropic fruits. Okay, so geotropic ಫ್ರೂಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಇಟ್ ಮೀನ್ಸ್ ದಟ್ ಭೂಮಿಯ ಒಳಗಡೆ ಫ್ರೂಟ್ ಫಾರ್ಮ್ ಆಗಿ ಅಥವಾ ಸೀಡ್ಸ್ಗಳು ಫಾರ್ಮ್ ಆಗೋಂಥ ಒಂದು ಚಾನ್ಸಸ್ ಇರುತ್ತೆ, ಮೇಲ್ಗಡೆ ಆಗೋದಿಲ್ಲ. ಸೊ ಕಾಮನ್ ಆಗಿ ಈ ರೀತಿಯ ಫ್ಲವರ್ಸ್ ಪ್ರೊಡ್ಯೂಸ್ ಜಿಯೋಟ್ರೋಪಿಕ್ ಫ್ರೂಟ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಅಶ್ಯೂರ್ಡ್ ಸೀಡ್ಸ್. ಓಕೆ, ಇದನ್ನು ಜಿಯೋಟ್ರಾಪಿಕ್ ಫ್ರೂಟ್ಸ್ನ ಫಾರ್ಮ್ ಆಗುತ್ತೆ ಅಥವಾ ಅಶ್ಯೂರ್ಡ್ ಸೀಡ್ಸ್ನ ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಅಶ್ಯೂರ್ಡ್ ಸೀಡ್ಸ್ ಜಿಯೋಟ್ರಾಪಿಕ್ ಅಂತ ನಮಗೆ ಒಂದು ಮೈಂಡಿಗೆ ಬರೋವಂಥದ್ದು ನಥಿಂಗ್ ಬಟ್ ದಟ್ ಗ್ರೌಂಡ್ ನಟ್.
Okay, groundnut will be available in acrid assured seed which is available in the geotropic. ಭೂಮಿ ಒಳಗಡೆ ನಮಗೆ ಸಿಗುವಂಥದ್ದು. ಸೊ ಈ ರೀತಿಯಾದ ಒಂದು ಏನೊಂದು ಪ್ಲಾಂಟ್ ಕ್ಯಾಟಗರಿ ಇರ್ಬೋದು ಅಥವಾ ಫ್ಲವರ್ ಕ್ಯಾಟಗರಿ ಇರ್ಬೋದು ಅದನ್ನೆಲ್ಲ ನಾವು ಕ್ಲಿಸ್ಟೋಗ್ಯಾಮಿಗೆ ಕ್ಯಾಟಗರೈಸೇಷನ್ ಮಾಡ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ದಿಸ್ ಇಸ್ ಅಬೌಟ್ ದ ಕ್ಲಿಸ್ಟೋಗ್ಯಾಮಿ ಅಂತ ಹೇಳ್ತಾ ಹೋಗ್ತೀವಿ. ಇಟ್ ಮೀನ್ಸ್ ದಟ್ ಏನೊಂದು ಸೆಲ್ಫ್ ಪಾಲಿನೇಷನ್ ಆಗ್ತದೆ, ಕ್ರಾಸ್ ಪಾಲಿನೇಷನ್ ಒಂದು ಪ್ಲಾಂಟ್ ಇಂದ ಒಂದು ಫ್ಲವರ್ನ ಸೇಮ್ ಸ್ಪೀಶೀಸ್ ಆಗಿರೋ ಕೂಡ ಅಷ್ಟೇ ಒಂದು ಫ್ಲವರ್ ಇಂದ ಇನ್ನೊಂದು ಫ್ಲವರ್ ಆಗಲ್ಲ, ಅದೇ ಫ್ಲವರ್ ಅಲ್ಲಿ ಆಂಥರ್ ಮತ್ತು ಸ್ಟಿಗ್ಮಾ ಫಾರ್ಮ್ ಆಗಿ ಅದರಲ್ಲೇನೆ ಫರ್ಟೇಷನ್ ಅನ್ನೋದಾಗುತ್ತೆ. ಸೊ ಸೇಮ್ ಕೈಂಡ್ ಆಫ್ ಸೆಲ್ಫ್ ಪಾಲಿನೇಷನ್ ಆಗೋದ್ರಿಂದ ಓಕೆ, ಇದರಲ್ಲಿ ಕ್ರಾಸ್ ಪಾಲಿನೇಷನ್ ನೋಡೋದಿಲ್ಲ. ವಿ ಕ್ಯಾನ್ ಸಿ ದಟ್ ಸೆಲ್ಫ್ ಪಾಲಿನೇಷನ್ ನಾವು ನೋಡ್ತಾ ಹೋಗ್ತೀವಿ. ಸೊ ಸೆಲ್ಫ್ ಪಾಲಿನೇಷನ್ ಆಗೋದ್ರಿಂದ ಸೊ ಇಟ್ ಮೇಂಟೈನ್ಸ್ ದ ಪ್ಯೂರಿಟಿ, ಮೇಂಟೈನ್ಸ್ ದ ಪ್ಯೂರಿಟಿ. ಓಕೆ, ಸೊ ಪ್ಯೂರಿಟಿನ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಸೊ ದೇರ್ ಇಸ್ ನೋ ಚೇಂಜಸ್, ಯಾವುದೇ ರೀತಿಯಾದ ಚೇಂಜಸ್ಸು ಇರೋದಿಲ್ಲ ಅಂತ ಹೇಳ್ಬೋದು. ಸೊ ಒಂದು ಜನರೇಷನ್ಗಿಂತ ಇನ್ನೊಂದು ಜನರೇಷನ್ಗೆ ಪ್ಯೂರಿಟಿನ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಸೊ ಪ್ಯೂರಿಟಿನ ಮೇಂಟೈನ್ ಮಾಡ್ತಿದೆ ಅಂದರೆ ಸೊ ಇಟ್ ಈಸ್ ಎ ಕೈಂಡ್ ಆಫ್ ಮೇನ್ ಅಡ್ವಾಂಟೇಜ್. ಓಕೆ, ಸೊ ಮೇನ್ ಅಡ್ವಾಂಟೇಜಸ್ ಅಮಾಂಗ್ ದಿ ಪ್ಲಾಂಟ್ಸ್ ಅಂತ ಹೇಳ್ಬೋದು. ಯಾವುದೇ ರೀತಿಯಾದ ಕ್ರಾಸ್ ಪಾಲಿನೇಷನ್ ಆಗಲ್ಲ. ಸೊ ನಾವು ಒಂದು ಡಿಸೈರ್ಡ್ ಏನೊಂದು ಪ್ಲಾಂಟ್ನ ನಾವು ಏನು ಹಾಕಿರ್ತೀವಿ ಇದೇ ರೀತಿಯಾದ ಒಂದು ಹೀಲ್ಡ್ ಬರಬೇಕು ಅಂತ ಅದೇ ರೀತಿಯಾದ ಹೀಲ್ಡ್ ಬರುತ್ತೆ. ಯಾವುದೇ ರೀತಿಯಾದ ಕ್ರಾಸ್ ಸೆಕ್ಷನಿಂಗ್ ನಾವು ನೋಡಲಿಕ್ಕೆ ಚಾನ್ಸಸ್ ಇಲ್ಲ. ಓಕೆ, ಸೊ ಇದನ್ನು ನಾವು ಅಡ್ವಾಂಟೇಜ್ ಇರ್ಬೋದು. ಸೊ ಅಡ್ವಾಂಟೇಜ್ ಇದೆ ಅಂದರೆ ಇಟ್ ಶುಡ್ ಹ್ಯಾವ್ ಎ ಡಿಸ್ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಕೂಡ ಇದರಲ್ಲಿ ಇರಲೇಬೇಕು. ಸೊ ವಾಟ್ ಈಸ್ ದ ಡಿಸ್ಅಡ್ವಾಂಟೇಜ್ ಆಫ್ ದಿ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಅಥವಾ ಕ್ಲಿಸ್ಟೋಗ್ಯಾಮಿ ಪಾಲಿನೇಷನ್? ಒಂದು ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಇಟ್ ಡಸ್ ನಾಟ್ ಮೇಂಟೈನ್ ದ ಜೆನೆಟಿಕ್ ಡೈವರ್ಸಿಟಿನ ಇದು ಮೇಂಟೈನ್ ಮಾಡಲ್ಲ ಅಂತ ಹೇಳ್ತಾ ಹೋದು. ಸೊ ನಿಮಗೆ ಒಂದು ಜೆನೆಟಿಕ್ ಡೈವರ್ಸಿಟಿ ಏನೊಂದು ವರ್ಡನ್ನ ನಾವು ಕೇಳ್ತೀವಿ ಅಷ್ಟೇ. ಸೊ ಅಷ್ಟೊಂದು ಬ್ರೀಫ್ ನಾಲೆಡ್ಜು ಇಲ್ಲ. ಓಕೆ, ತರೋ ನಾಲೆಡ್ಜ್ ನಾವು ನೋಡೋಕ್ಕಲ್ಲ. ವಾಟ್ ಈಸ್ ಮೇಡ್ ಬೈ ಜೆನೆಟಿಕ್ ಡೈವರ್ಸಿಟಿ ಅಂದರೆ ಕಾಮನ್ ಆಗಿ ಹೇಳೋದಾದ್ರೆ ಸೊ ಎಷ್ಟು ನಾವು ಎನ್ವಿರಾನ್ಮೆಂಟ್ಗೆ ಎಕ್ಸ್ಪೋಸ್ ಆಗ್ತಾ ಹೋಗ್ತೀವೋ ಆ ಒಂದು ಎನ್ವಿರಾನ್ಮೆಂಟ್ ಎಕ್ಸ್ಪೋಸ್ ಅಷ್ಟು ಕೂಡ ಅಷ್ಟೇ ನಮ್ಮಲ್ಲಿ ಜೀನ್ಸ್ಗಳು ವೇರಿಯೇಷನ್ ಆಗ್ತಾ ಹೋಗ್ತದೆ. ಏನಕ್ಕೆ ಅಂದರೆ ಈ ಒಂದು ಪ್ರೆಸೆಂಟ್ ಎನ್ವಿರಾನ್ಮೆಂಟ್ಗೆ ನಾನು ಅಡಾಪ್ಟ್ ಆಗ್ತಾ ಹೋಗ್ಬೇಕು. ಓಕೆನಾ? ಸೊ ಈ ಒಂದು ಪ್ರೆಸೆಂಟ್ ಎನ್ವಿರಾನ್ಮೆಂಟಲ್ಲಿ ಟೆಂಪರೇಚರ್ ಚೇಂಜಸ್ ಆಗುತ್ತೆ, ಇಮ್ಯೂನ್ ಸಿಸ್ಟಮ್ಗಳು ಚೇಂಜಸ್ ಆಗ್ತಾ ಹೋಗುತ್ತೆ. ಅದ್ರ ತಕ್ಕನಾಗಿ ನಾನು ಅಡಾಪ್ಟ್ ಆಗಿ ಬದುಕ್ತಾ ಹೋಗ್ತೀನಿ. ಸೊ ಏನಕ್ಕೆ ಅದ್ರ ರೀತಿಯಾಗಿ ಬದುಕ್ತೀನಿ? ಅದಕ್ಕೆ ಮೇಜರ್ ಕಾರಣ ಜೆನೆಟಿಕ್ ಡೈವರ್ಸಿಟಿ. ಎನ್ವಿರಾನ್ಮೆಂಟಲ್ಲಿ ಯಾವುದೇ ರೀತಿಯ ಚೇಂಜಸ್ ಆದರೂ ಕೂಡ ನಾನು ಅದಕ್ಕೆ ಅಡಾಪ್ಟ್ ಆಗಿ ಬದುಕ್ತಾ ಹೋಗ್ತೀನಿ. ಸೊ ಈ ರೀತಿಯಾದ ಜೆನೆಟಿಕ್ ಡೈವರ್ಸಿಟಿ ಅನ್ನೋದು ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಲ್ಲಿ ಆಗೋದಿಲ್ಲ. ಯಾಕಂದ್ರೆ ವಿತಿನ್ ಜಿಯೋಟ್ರೋಪಿಕ್ ಆಗೋದ್ರಿಂದ ಸೊ ಅದೇ ಒಂದು ಫಾರ್ಮೇಷನ್, ಅದೇ ಒಂದು ಫ್ಲವರ್ನ ಏನೊಂದು ಆಂಥರಿಂದ ಸ್ಟಿಗ್ಮಾಗೆ, ಮೇಲ್ ಗ್ಯಾಮೆಟ್ಸ್ ಇಂದ ಫೀಮೇಲ್ ಗ್ಯಾಮೆಟ್ಸ್ಗೆ ಟ್ರಾನ್ಸ್ಫರ್ ಆಗಿ ಫರ್ಟೇಷನ್ ಆಗಿ ಸೀಡ್ಸ್ಗಳು ಫಾರ್ಮ್ ಆಗ್ತಾ. ಸೊ ಎನ್ವಿರಾನ್ಮೆಂಟ್ ಯಾವುದೇ ರೀತಿ ಚೇಂಜಸ್ ಆದರೂ ಕೂಡ ಅದು ಅಡಾಪ್ಟ್ ಆಗೋದಿಲ್ಲ. ಬೈ ಮಿಸ್ಟೇಕ್ ಚೇಂಜಸ್ ಆದರೆ ಆ ಒಂದು ಪ್ಲಾಂಟ್ ಸರ್ವೈವಿಲಿಟಿ ಅನ್ನೋಂಥದ್ದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದನ್ನ ಒಂದು ನಾವು ಡಿಸ್ಅಡ್ವಾಂಟೇಜ್ ಅಮಾಂಗ್ ದಿ ಕ್ಲಿಸ್ಟೋಗ್ಯಾಮಿ ಅಂತ ಹೇಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಆಟೋಗ್ಯಾಮಿಲಿ ಬರ್ತಕ್ಕಂಥ, ಸೊ ದಿಸ್ ಅಬೌಟ್ ದಟ್ ಆಟೋಗ್ಯಾಮಿಲಿ ಬರ್ತಕ್ಕಂಥ ಒಂದು ಟೈಪ್ಸ್ ಅಂತ ಹೇಳ್ಬೋದು. ಸೊ ಫಸ್ಟ್ ಒನ್ ಆಟೋಗ್ಯಾಮಿ ಆಯಿತು ಪಾಲಿನೇಷನ್ ಅಲ್ಲಿ. ನೆಕ್ಸ್ಟ್ ಸೆಕೆಂಡ್ ಒನ್ ಆಫ್ ದಿ ಟೈಪ್ಸ್ ಆಫ್ ದಿ ಪಾಲಿನೇಷನ್ ಟೈಪ್ಸ್ ಅಲ್ಲಿ ಸೆಕೆಂಡ್ ಒನ್ ಅನ್ನ ನಾವು ನೋಡ್ತಾ ಹೋದ್ರೆ ವಿ ಕ್ಯಾನ್ ಸೇ ದಟ್ ಗೈಟೆನೋಗ್ಯಾಮಿ ಅಂತ ಕರಿತೀವಿ. ಓಕೆ, ಸೊ ಗೈಟೆನೋಗ್ಯಾಮಿ ಅಂತ ಹೇಳ್ತಾ ಹೋಗ್ಬೋದು. ಸೊ ವಾಟ್ ಈಸ್ ಮೆಂಟ್ ಬೈ ಗೈಟೆನೋಗ್ಯಾಮಿ? ಸೊ ಗೈಟೆನೋಗ್ಯಾಮಿ ಅಂದರೆ ಏನು ಅಂತ ನಾವು ತಿಳ್ಕೊಳ್ತಾ ಹೋದ್ರೆ ಇಟ್ ಈಸ್ ನಥಿಂಗ್ ಬಟ್ ದಟ್ ಎ ಟೈಪ್ ಆಫ್ ಪಾಲಿನೇಷನ್ ಇನ್ ವಿಚ್ ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್, the type of pollination, it is a type of pollination in which transfer of pollen grains from anther to stigma of another flower. Okay, another flower ಇಲ್ಲಿ ಒಂದು ಪಾಯಿಂಟ್ ಇದೆ, ಆಫ್ ದ ಸೇಮ್ ಪ್ಲಾಂಟ್. ಓಕೆ,
ಸೊ ಒಂದೇ ಪ್ಲಾಂಟಿನ ಬೇರೆ ರೀತಿಯಾದ ಫ್ಲವರ್, ಓಕೆ, ಸೇಮ್ ಪ್ಲಾಂಟ್ನ ಅನದರ್ ಫ್ಲವರ್ಗೆ ಸೊ ಪೋಲನ್ ಗ್ರೈನ್ಸ್ಗಳು ಆಂಥರಿಂದ ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಆದರೆ ಅದನ್ನು ನಾವು ಗೈಟೆನೋಗ್ಯಾಮಿ ಅಂತೀವಿ. ಆಟೋಗ್ಯಾಮಿಲಿ ಸೇಮ್ ಫ್ಲವರ್ಗೆ ಅದೇ ಒಂದು ಫ್ಲವರ್ನ ಆಂಥರಿಂದ ಅದೇ ಒಂದು ಫ್ಲವರ್ನ ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಗೈಟೆನೋಗ್ಯಾಮಿನಲ್ಲಿ ಸೇಮ್ ಪ್ಲಾಂಟ್ ಆಗಿರುತ್ತೆ, ಬಟ್ ಫ್ಲವರ್ಗಳು ಬೇರೆ ಬೇರೆ ಅಕ್ಕಪಕ್ಕ ಇರ್ತಕ್ಕಂಥ ಫ್ಲವರ್ನ ಮಧ್ಯದಲ್ಲಿ ಟ್ರಾನ್ಸ್ಫರ್ ಆಫ್ ದಿ ಪೋಲನ್ ಗ್ರೈನ್ಸ್ಗಳು ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾದ ಟ್ರಾನ್ಸ್ಫರ್ಟೇಷನ್ ಪ್ರೋಸೆಸ್ನ ಅಥವಾ ಟೈಪ್ಸ್ ಆಫ್ ಪಾಲಿನೇಷನ್ ನಾವು ಗೈಟೆನೋಗ್ಯಾಮಿ ಅಂತ ಕರಿತಾ ಹೋಗ್ತೀವಿ. ಸೊ ಇಯರ್ ದಟ್ ಈ ರೀತಿಯಾದ ಗೈಟೆನೋಗ್ಯಾಮಿ ಇದೆ ಅಂದರೆ ಇಟ್ ಮೇಂಟೈನ್ಸ್ ದಿ ಪ್ಯೂರ್ ಕ್ರಾಸ್ ಪಾಲಿನೇಷನ್. ಓಕೆನಾ? ಸೊ ಪ್ಯೂರಿಟಿ ಬರೋದಿಲ್ಲ, ಜಸ್ಟ್ ಐ ಸೈಡ್ ದಟ್ ಪ್ಯೂರ್ ಕ್ರಾಸ್ ಪಾಲಿನೇಷನ್ ಅನ್ನು ನಾವು ನೋಡ್ತಾ ಹೋಗ್ತೀವಿ. ಇದರಲ್ಲಿ ಸೆಲ್ಫ್ ಪಾಲಿನೇಷನ್ ಅನ್ನೋದು ಆಗೋದಿಲ್ಲ. ಆಟೋಗ್ಯಾಮಿಲಿ ಎಸ್ಪೆಷಲಿ ಕ್ಲಿಸ್ಟನೋಗ್ಯಾಮಿಲಿ ಮಾತ್ರ ಪ್ಯೂರ್ ಏನೊಂದು ಸೆಲ್ಫ್ ಪಾಲಿನೇಷನ್ ಅನ್ನು ನೋಡ್ತಾ ಹೋಗ್ತೀವಿ. ಇದರಲ್ಲಿ ಮಾತ್ರ ಕಂಪ್ಲೀಟ್ಲಿ ಕ್ರಾಸ್ ಪಾಲಿನೇಷನ್ ಅನ್ನೇ ಆಗುವಂಥದ್ದು. ಸೊ ಸೆಲ್ಫ್ ಪಾಲಿನೇಷನ್ ನಾವು ನೋಡೋದಕ್ಕೆ ಆಗಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ದಟ್ ಪ್ಯೂರ್ ಕ್ರಾಸ್ ಪಾಲಿನೇಷನ್ ಆದ್ರೂ ಕೂಡ ಇಲ್ಲೂ ಕೂಡ ಅಷ್ಟೇನೆ ಜೆನೆಟಿಕಲ್ ವೇರಿಯೇಷನ್ ನಾವು ನೋಡಲ್ಲ. ಓಕೆ, ಸೊ ದೇರ್ ಈಸ್ ನೋ ಜೆನೆಟಿಕ್ ವೇರಿಯೇಷನ್. ಸೊ ಏನಕ್ಕೆ ಜೆನೆಟಿಕ್ ವೇರಿಯೇಷನ್ ಇಲ್ಲ ಅಂದರೆ, ಸೊ ಯು ಕ್ಯಾನ್ ಸಿ ದಟ್ ಅನದರ್ ಫ್ಲವರ್ ಆದ್ರೂ ಕೂಡ ಸೇಮ್ ಪ್ಲಾಂಟ್ ಆಗಿರುತ್ತೆ. ಓಕೆ, ವಿ ಕ್ಯಾನ್ ಹೈಲೈಟ್ ದಟ್ ಸೇಮ್ ಪ್ಲಾಂಟ್. ಓಕೆ, ಸೇಮ್ ಪ್ಲಾಂಟ್ ಆಗಿರೋದನ್ನು ಕೂಡ ಇದರಲ್ಲೂ ಕೂಡ ಜೆನೆಟಿಕ್ ವೇರಿಯೇಷನ್ ನಾವು ನೋಡಲಿಕ್ಕೆ ಆಗೋದಿಲ್ಲ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ದಿಸ್ ಇಸ್ ಅಬೌಟ್ ದಟ್ ಗೈಟೆನೋಗ್ಯಾಮಿ. ನೆಕ್ಸ್ಟ್ ಒನ್ ಇಸ್ ನಥಿಂಗ್ ಬಟ್ ದಟ್ ಥರ್ಡ್ ಒನ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋದ್ರೆ, ಸೊ ಇಟ್ ಈಸ್ ನಥಿಂಗ್ ಬಟ್ ದಟ್ ಝೀನೋಗ್ಯಾಮಿ ಅಂತ ಕರೀತೀವಿ. ಓಕೆ, ಝೀನೋಗ್ಯಾಮಿ ಅಂತ ಹೇಳ್ತಾ ಹೋಗ್ಬೋದು. ಸೊ ವಾಟ್ ಈಸ್ ಮೆಂಟ್ ಬೈ ಝೀನೋಗ್ಯಾಮಿ ಅಂತ ಹೇಳ್ತಾರೆ, ಇಟ್ ಈಸ್ ಎ ಟೈಪ್ ಆಫ್ ಪಾಲಿನೇಷನ್ ಇನ್ ವಿಚ್ ಎ ಕಂಪ್ಲೀಟ್ ಕ್ರಾಸ್ ಪಾಲಿನೇಷನ್ ಅಕ್ಕರ್ ಅಂತ ಹೇಳ್ಬೋದು. ವೆರಾಸ್ ದಟ್ ದ ಟ್ರಾನ್ಸ್ಫರ್ of pollen grains from anther to stigma, transfer of pollen grains from anther to stigma of different flower of different plant. Okay na? So transfer of pollen grains from anther to stigma of different plant. ಸೊ ಇದರಲ್ಲಿ ಡಿಫ್ರೆಂಟ್ ಫ್ಲವರ್ ಆಗುತ್ತೆ ಬಟ್ ಸೇಮ್ ಪ್ಲಾಂಟ್ ಆಗುತ್ತೆ. ಬಟ್ ಇದರಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ಲಾಂಟ್ನ ಒಂದು ಆಂಥರ್ ಟು ಸ್ಟಿಗ್ಮಾ ಅನ್ನೋದು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವು ಝೀನೋಗ್ಯಾಮಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ವಾಟ್ ಎವರ್ ದ ಡಿಫ್ರೆಂಟ್ ಪ್ಲಾಂಟ್ ಇರೋದ್ರಿಂದ it brings higher genetic variation. ಓಕೆ, ತುಂಬ ಹೈಯರ್ ಲೆವೆಲಲ್ಲಿ ಜೆನೆಟಿಕ್ ವೇರಿಯೇಷನ್ಸ್ ನಾವು ನೋಡ್ತೀವಿ ಅಂತ ಹೇಳ್ತಾ ಹೋದು. ಸೊ ದಿಸ್ ಇಸ್ ಅಬೌಟ್ ದಟ್ ಝೀನೋಗ್ಯಾಮಿ ಅಂತ ಹೇಳ್ತಾ ಹೋಗ್ಬೋದು. ಸೊ ದೀಸ್ ತ್ರೀ ಆರ್ ದಿ ಟೈಪ್ಸ್ ಆಫ್ ದಿ ಪಾಲಿನೇಷನ್ ಅಂತ ನಾವು ಹೇಳ್ಬೋದು. ಸೊ ನೌ ವಿ ಆರ್ ಗೋಯಿಂಗ್ ಟು ಡಿಸ್ಕಸಿಂಗ್ ಅಬೌಟ್ ದಟ್ ಏಜೆಂಟ್ಸ್ ಆಫ್ ದಿ ಪಾಲಿನೇಷನ್. ಸೊ ಪಾಲಿನೇಷನ್ ಅಂದರೆ ಏನು, ಆ ಒಂದು ಕಾನ್ಸೆಪ್ಟ್ನ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ನಾವೀಗ ಕಲಿಯಲಿಕ್ಕೆ ಹೋಗ್ತಾ ಇರೋಂಥದ್ದು ಏಜೆಂಟ್ಸ್ ಆಫ್ ದಿ ಪಾಲಿನೇಷನ್. ಸೊ ಪಾಲಿನೇಷನ್ ಇಸ್ ನಥಿಂಗ್ ಬಟ್ ದಟ್ ಓವರ್ ಆಲ್ ಪಾಲಿನೇಷನ್ ಟೈಪ್ಸ್ನ ಬಿಟ್ಟು ಓವರ್ ಆಲ್ ಪಾಲಿನೇಷನ್ ಅಂದರೆ ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ ಆಫ್ ದಿ ಸೇಮ್ ಫ್ಲವರ್ ಆರ್ ಡಿಫ್ರೆಂಟ್ ಫ್ಲವರ್ ಆಫ್ ದಿ ಸೇಮ್ ಪ್ಲಾಂಟ್ ಆರ್ ಡಿಫ್ರೆಂಟ್ ಪ್ಲಾಂಟ್. ಅದು ಓವರ್ ಆಲ್ ಒಂದು ಪಾಲಿನೇಷನ್ ಒಂದು ಕಾನ್ಸೆಪ್ಟ್. ಸೊ ಈ ರೀತಿಯಾಗಿ ಪಾಲಿನೇಷನ್ ಆಗಬೇಕು ಅಂದರೆ ದೀಸ್ ಕೈಂಡ್ ಆಫ್ ದಿ ಪಾಲಿನೇಷನ್ ವಿಲ್ ಬಿ ಅಕರ್ ಥ್ರೂ ದಿ ಸಮ್ ಕೈಂಡ್ ಆಫ್ ದಿ ಫ್ಯಾಕ್ಟರ್ಸ್. ಕೆಲವೊಂದು ಫ್ಯಾಕ್ಟರ್ಸ್ನ ಸಹಾಯದಿಂದ ಪಾಲಿನೇಷನ್ ಅನ್ನೋಂಥದ್ದು ಆಗ್ತಾ ಇದೆ. ಸೊ ಆ ರೀತಿಯಾದ ಒಂದು ಫ್ಯಾಕ್ಟರ್ಸ್ನ ಬಗ್ಗೆ ಹೇಳ್ತವ್ರೆ. ಸೊ ದ ಫ್ಯಾಕ್ಟರ್ಸ್ ವಿಚ್ ಆರ್ ಇನ್ವಾಲ್ವ್ ಇನ್ ದಿ ಪಾಲಿನೇಷನ್ ಆರ್ ಬೋತ್ ದಿ abiotic and biotic. ಓಕೆ, ಸೊ ಬಯೋಟಿಕ್ ಫ್ಯಾಕ್ಟರ್ಸ್ ಕೂಡ ಪಾಲಿನೇಷನ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಏಬಯೋಟಿಕ್ ಫ್ಯಾಕ್ಟರ್ಸ್ ಕೂಡ ಪಾಲಿನೇಷನ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಈ ಒಂದು ಏಬಯೋಟಿಕ್ ಫ್ಯಾಕ್ಟರ್ಸ್ ನ ವಿಷಯಕ್ಕೆ ಬಂದರೆ ಮೇಜರ್ ಆಗಿ ವಿಂಡ್ ಅಂಡ್ ವಾಟರ್. ಓಕೆ,
ಸೊ ವಿಂಡ್ ಮತ್ತು ವಾಟರ್ ಮುಖಾಂತರ ವಾಟ್ ಎವರ್ ದಟ್ ಏನೊಂದು ಪಾಲಿನೇಷನ್ ಅನ್ನೋಂಥದ್ದು ಆಗ್ತಾ ಹೋಗುತ್ತೆ. ಸೊ ಬಯೋಟಿಕ್ ಫ್ಯಾಕ್ಟರ್ಸ್ನ ವಿಷಯಕ್ಕೆ ಬಂದರೆ ಇಟ್ ಮೇ ಬಿ ಅಕರ್ ಥ್ರೂ ಬೈ ದಿ ಹೆಲ್ಪ್ ಆಫ್ ಅನಿಮಲ್ಸ್ ಸಹಾಯದಿಂದ ಪಾಲಿನೇಷನ್ ಅನ್ನೋಂಥದ್ದು ಆಗ್ತಾ ಹೋಗುತ್ತೆ. ಸೊ ದ ಏಜೆಂಟ್ಸ್ ಆಫ್ ಪಾಲಿನೇಷನ್ ವಿಷಯಕ್ಕೆ ಬಂದರೆ ದ ಎಬಯೋಟಿಕ್ ಆ್ಯಂಡ್ ಬಯೋಟಿಕ್ ಬೋತ್ ಆರ್ ಆಕ್ಟ್ ಆಸ್ ಎ ಏಜೆಂಟ್ಸ್ ಆಫ್ ಪಾಲಿನೇಷನ್. ಸೊ ಪಾಲಿನೇಷನ್ನ ಏಜೆಂಟ್ಸ್ ಆಗಿ ಬೋತ್ ಬಯೋಟಿಕ್ ಮತ್ತು ಎಬಯೋಟಿಕ್ ಫ್ಯಾಕ್ಟರ್ಸ್ಗಳು ಅಚೀವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಏಜೆಂಟ್ಸ್ಗಳ ಮುಖಾಂತರ ಪಾಲಿನೇಷನ್ ಅಂತದ್ದು ಸಕ್ಸಸ್ಫುಲ್ ಆಗಿ ಅಚೀವ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋದು. ಸೊ ಈ ರೀತಿಯಾದ ಏಜೆಂಟ್ಸ್ನ ಮೇಲೆ ಕೂಡ ನಾವು ಏಜೆಂಟ್ಸ್ಗಳನ್ನ ಪಾಲಿನೇಷನ್ ಏಜೆಂಟ್ಸ್ ಕೂಡ ನಾವು ಕ್ಯಾಟಗರಿನ ಮಾಡ್ತಾ ಹೋಗ್ತೀವಿ. ಸೊ ಆ ಒಂದು ಕ್ಯಾಟಗರಿ ಅಥವಾ ಟೈಪ್ಸ್ನ ಬಗ್ಗೆ ಹೇಳ್ತಾವ್ರೆ. ಫಸ್ಟ್ ಟೈಪ್ ಆಫ್ ದಿ ಏಜೆಂಟ್ ಈಸ್ ನಥಿಂಗ್ ಬಟ್ ದಟ್ ಅನಿಮೋಫಿಲಿ. ಓಕೆ, ಸೊ ಅನಿಮೋಫಿಲಿ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಇಟ್ ಈಸ್ ಎ ಕೈಂಡ್ ಆಫ್ ಒನ್ ಆಫ್ ದಿ ಏಜೆಂಟ್ ಆಫ್ ದಿ ಪಾಲಿನೇಷನ್ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ಮೆಂಟ್ ಬೈ ಅನಿಮೋಫಿಲಿ ಅಂತ ಹೇಳ್ತಾ ಹೋದ್ರೆ ಇಟ್ ಈಸ್ ಎ ಕೈಂಡ್ ಆಫ್ ಪಾಲಿನೇಷನ್ ಇನ್ ವಿಚ್ ದಟ್ ಅಕರ್ ಥ್ರೂ ದಿ ವಿಂಡ್. ಓಕೆ, ದ ಪಾಲಿನೇಷನ್ ಅಕರ್ ಥ್ರೂ ವಿಂಡ್. ಸೊ ವಿಂಡ್ನ ಮುಖಾಂತರ ಪಾಲಿನೇಷನ್ ಆದ್ರೆ ನಾವು ಅನಿಮೋಫಿಲಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ರೀತಿಯಾದ ವಿಂಡ್ನ ಗಾಳಿಯ ಸಹಾಯದಿಂದ ಏನೊಂದು ಪಾಲಿನೇಷನ್ ಇನ್ವಾಲ್ವ್ ಆಗ್ತಕ್ಕಂಥ ಫ್ಲವರ್ಸ್ನ ನಾವು ಫರ್ದರ್ ಕ್ಯಾಟಗರಿಯನ್ನು ಸೇರಿಸ್ತೀವಿ. ಸೊ ಆ ರೀತಿಯಾದ ಫ್ಲವರ್ಸ್ನ ನಾವು ಸೊ ಆಸ್ ಇಟ್ ಈಸ್ ಅನಿಮೋಫಿಲಸ್ ಫ್ಲವರ್ಸ್ ಅಂತ ಕರಿತೀವಿ. ಸೊ ದೇ ಆರ್ ನೇಮ್ಡ್ ಆಸ್ ಅನಿಮೋಫಿಲಸ್ ಫ್ಲವರ್ಸ್ ಅಂತ ಹೇಳ್ತಾ ಹೋದು. ಸೊ ಈ ಒಂದು ಅನಿಮೋಫಿಲಸ್ ಫ್ಲವರ್ಸ್ ಮಾತ್ರ ಸೊ ಅನಿಮೋಫಿಲಿನಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಅನಿಮೋಫಿಲಸ್ ಏನೊಂದು ಡಿಫ್ರೆನ್ಸ್ ಏನು ಅಂತ ಹೇಳ್ತಾರೆ. ದ ಅನಿಮೋಫಿಲಸ್ ಫ್ಲವರ್ಸ್ ಇರುತ್ತೆ ಏನು ಪಾಲಿನೇಷನ್ ವಿಂಡ್ನ ಮುಖಾಂತರ ಆಗ್ತಾ ಹೋಗುತ್ತೆ. ಕಾಮನ್ಲಿ ದೀಸ್ ಕೈಂಡ್ ಆಫ್ ದಿ ಫ್ಲವರ್ಸ್ ಆರ್ ಸ್ಮಾಲರ್ ಇನ್ ಸೈಜಲ್ಲಿ ತುಂಬಾನೇ ಚಿಕ್ಕದಾಗಿರುತ್ತೆ. ಸೊ ಕಲರೇಷನ್ ವಿತೌಟ್ ಕಲರೇಷನ್ ಅಷ್ಟೊಂದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಲರೇಷನ್ ನಾವು ನೋಡೋದಿಲ್ಲ, ಒಂದು ಅಥವಾ ಎರಡು ಕಲರ್ ಇರುತ್ತೆ. ನೆಕ್ಸ್ಟ್ ದಟ್ ದೇ ಆರ್ ವೆರಿ ಸ್ಮೆಲ್. ಓಕೆ, ತುಂಬಾನೇ ಫ್ರಾಗ್ನೆನ್ಸ್ ಇರುತ್ತೆ ಆ್ಯಂಡ್ ಹನಿ ಕಂಟೆಂಟ್ ಕೂಡ ತುಂಬಾನೇ ಇರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಓಕೆನಾ. ನೆಕ್ಸ್ಟ್ ದಟ್ ಈ ಒಂದು ಅನಿಮೋಫಿಲಿಕ್ ಫ್ಲವರ್ಸ್ ಆರ್ ಮೆಂಟ್ ಫಾರ್ ದಿ ಓವರ್ ಪ್ರೊಡಕ್ಷನ್ ಆಫ್, ಸೊ ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣವಾದ ಪ್ರೊಡಕ್ಷನ್ ಆಫ್ ಪೋಲಂಗ್ರೈನ್ಸ್ನ ತುಂಬಾನೇ ಜಾಸ್ತಿ ಲೆವೆಲಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಓಕೆ, ಸೊ ಇದಕ್ಕೆ ಎಕ್ಸಾಂಪಲ್ ಅಂತ ಹೇಳ್ತಾ ಅವ್ರೆ ಕೆನಾಬೀಸ್ ಅಂತಕ್ಕಂಥ ಒಂದು ಪ್ಲಾಂಟ್ ಇದೆ. ಓಕೆ, ಕೆನಾಬೀಸ್ ಅಂತಕ್ಕಂಥ ಒಂದು ಪ್ಲಾಂಟ್ ಇದೆ. ಸೊ ಈ ಒಂದು ಪ್ಲಾಂಟು ಸೊ ಹೈಯರ್ ಲೆವೆಲಲ್ಲಿ ಏನೊಂದು ಪೋಲಂಗ್ರೈನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಾರೆ. ಎಷ್ಟು ಅಂದರೆ ಒಂದು ಸಾರಿ ಒಂದು ಚಿಕ್ಕ ಫ್ಲವರ್ ಹರ್ಕೊಂಡೇನೆ ಇಟ್ ಮೇ ಪ್ರೊಡ್ಯೂಸ್ ಅಪ್ರಾಕ್ಸಿಮೇಟ್ಲಿ ಅಬೌಟ್ ದಟ್ 50 ಓಕೆ ಅರೌಂಡ್ 50 lakhs ಆಫ್ ಪೋಲಂಗ್ರೈನ್ಸ್ನ ಪ್ರೊಡ್ಯೂಸ್ ಮಾಡೋ ಒಂದು ಕೆಪಾಸಿಟಿ ಇರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಓಕೆ, ಸೊ ದಿಸ್ ಇಸ್ ಅಬೌಟ್ ದಟ್ ಏನೋ ಅನಿಮೋಫಿಲಿಕ್ ಫ್ಲವರ್ಸ್ನ ಒಂದು ನೇಚರ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಅನಿಮೋಫಿಲಿಸ್ ಫ್ಲವರ್ಸ್ಗೆ ಎಕ್ಸಾಂಪಲ್ನ ನಾವು ನೋಡ್ತಾ ಹೋದ್ರೆ ಇಟ್ ಮೇ ಬಿ ಎ ಮೇಜ್ ಫ್ಲವರ್, ಜೋಳದಲ್ಲಿ ಬಿಡ್ತಕ್ಕಂಥ ಫ್ಲವರ್ ಇರ್ಬೋದು, ವೀಟ್ ಗೋಧಿಲಿ ಬಿಡ್ತಕ್ಕಂಥ ಫ್ಲವರ್ ಇರ್ಬೋದು, ಪ್ಯಾಡಿಲಿ ಬಿಡ್ತಕ್ಕಂಥ ಒಂದು ಫ್ಲವರ್ ಇರ್ಬೋದು. ಸೊ ಅದೇ ರೀತಿಯಾಗಿ ಗ್ರಾಸಸ್ ಹುಲ್ಲಲ್ಲಿ ಬಿಡ್ತಕ್ಕಂಥ ಒಂದು ಫ್ಲವರ್ಸ್ ಇರ್ಬೋದು. ಸೊ ಅದನ್ನೆಲ್ಲ ಕೂಡ ಅಷ್ಟೇ ಅನಿಮೋಫಿಲಿಕ್ ಫ್ಲವರ್ಸ್ ಅಂತ, ಅನಿಮೋಫಿಲಸ್ ಫ್ಲವರ್ಸ್ ಅಂತ ಕರಿತಾ ಹೋಗ್ತೀವಿ. ದಿಸ್ ಈಸ್ ಅ ಕೈಂಡ್ ಆಫ್ ಏಜೆಂಟ್ಸ್ ಆಫ್ ಪಾಲಿನೇಷನ್ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಸೆಕೆಂಡ್ ಏಜೆಂಟ್ನ ವಿಷಯಕ್ಕೆ ಬಂದರೆ ಸೊ ವಿ ಕ್ಯಾನ್ ಸೆಟ್ ಟು ಬಿ ದಟ್ ಹೈಡ್ರೋಫಿಲಿ ಅಂತ ಕರಿತೀವಿ. ಹೈಡ್ರೋಫಿಲಿ ಅಂತ ಹೇಳ್ಬೋದು. ಸೊ ಈ ಒಂದು ಹೈಡ್ರೋಫಿಲಿ ವಿಷಯಕ್ಕೆ ಬಂದರೆ ಸೊ ಇಟ್ ಈಸ್ ಎ ಕೈಂಡ್ ಆಫ್ ಪಾಲಿನೇಷನ್ ವಿಚ್ ಅಕ್ಕರ್ ಥ್ರೂ ಹೈಡ್ರೋ ಅಂತಿದ್ದಂಗೆ ನಮ್ಗೊಂದು ನಾಲೆಡ್ಜ್ ಬರುತ್ತೆ. ದ ಪಾಲಿನೇಷನ್ ಅಕ್ಕರ್ ಥ್ರೂ ವಾಟರ್. ಓಕೆ, ಸೊ ನೀರಿನ ಮುಖಾಂತರ ಆಗ್ತಕ್ಕಂಥ ಒಂದು ಪಾಲಿನೇಷನ್ ಏನಿರುತ್ತೆ ಸೊ ಅದನ್ನು ನಾವು ಹೈಡ್ರೋಫಿಲಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ವೆರೆವರ್ ದಟ್ ದೀಸ್ ಕೈಂಡ್ ಆಫ್ ದಿ plants are okay, so water it should be a aquatic plants ಆಗಿರಬೇಕು. ಓಕೆ, ಸೊ ಮೇಜರ್ ಆಗಿ ಅದು ಅಕ್ವಾಟಿಕ್ ಪ್ಲಾಂಟ್ಸೇ ಆಗಿರುತ್ತೆ. ದೇ ಆರ್ ಅಕ್ವಾಟಿಕ್
flowering plants. So aquatic flowering plants yellow rare, it may covers about 30 genera. So ಮೂರು ಒಂದು ಜನರ ಒಂದು ಕ್ಯಾಟಗರೀಸ್ 30 ಜನರ ಕ್ಯಾಟಗರೀಸ್ ಇರ್ತಕ್ಕಂಥ ಪ್ಲಾಂಟ್ಸ್ ಮಾತ್ರ ನಾವು ನೋಡ್ತೀವಿ ಅಂತ ಹೇಳ್ಬೋದು. ದೇ ಆರ್ ಮೋಸ್ಟ್ ಆಫ್ ಆರ್ ದರ್ ಮೊನೊಕಾಟಿಲಿಡನಸ್. ಮೊನೊಕಾಟಿಲಿಡನಸ್ ಅಂತ ಹೇಳ್ಬೋದು. ಓಕೆನಾ. ಸೊ ಇವೆಲ್ಲವೂ ಕೂಡ ಅಷ್ಟೇ ಹೈಡ್ರೋಫಿಲಿ ಏನೊಂದು ಪ್ಲಾಂಟ್ಸ್ ಇರುತ್ತೆ, ದೇ ಆರ್ ಮೊನೊಕಾಟಿಲಿಡನಸ್ಸೇ ಆಗಿರುತ್ತೆ ಅಂತ ನಾವು ಹೇಳ್ತಾ ಹೋದು. ಸೊ ಬೆಟರ್ ಎಕ್ಸಾಂಪಲ್ ಈಸ್ ನಥಿಂಗ್ ಬಟ್ ದಟ್ ವ್ಯಾಲಿಸ್ನೇರಿಯಾ. ಓಕೆ, ವ್ಯಾಲಿಸ್ನೇರಿಯಾ ಅಂತಕ್ಕಂಥ ಒಂದು ಪ್ಲ್ಯಾಂಟು, ಹೈಡ್ರಿಲ್ಲಾ ಅಂತಕ್ಕಂಥದ್ದು ಒಂದು ಪ್ಲ್ಯಾಂಟು. ಸೊ ಕಾಮನ್ ಆಗಿ ಫ್ರೆಶ್ ವಾಟರ್ ಅಲ್ಲಿ ಅವೈಲಬಲ್ ಪ್ಲಾಂಟ್ಸ್ ಅಂತ ಹೇಳ್ತಾ ಹೋದು. ಸೊ ದೀಸ್ ಕೈಂಡ್ ಆಫ್ ದಿ ವಾಟರ್ ಪಾಲಿನೇಟೆಡ್ ಪ್ಲಾಂಟ್ ಫ್ಲವರ್ಸ್ ಆರ್. ಸೊ ನೇಚರ್ನ ಬಗ್ಗೆ ಒಂದು ಮಾರ್ಫಾಲಜಿಕಲ್ ನೇಚರ್ನ ಬಗ್ಗೆ ಬಂದರೆ ದೀಸ್ ಆರ್ ವೆರಿ ಸ್ಮಾಲರ್ ಇನ್ ನೇಚರ್, ತುಂಬಾ ಚಿಕ್ಕದಾಗಿರುತ್ತೆ. ನೆಕ್ಸ್ಟ್ ದ ಫ್ಲವರ್ಗಳು ಅದೇ ರೀತಿಯಾಗಿ ಇದು ಕೂಡ ಅಷ್ಟೇ ಕಲರ್ಲೆಸ್ ಆಗಿರುತ್ತೆ, ಓಡರ್ಲೆಸ್. ಓಕೆ, ಯಾವುದೇ ರೀತಿಯಾದ ಓಡರ್ ಕೂಡ ನಮಗೆ ಇರೋದಿಲ್ಲ. ಆ್ಯಂಡ್ ಮೇಜರ್ಲಿ ನೆಕ್ಟರ್ಲೆಸ್. ಓಕೆ, ಅದರಲ್ಲಿ ಯಾವುದೇ ರೀತಿಯಾದ ನೆಕ್ಟರ್ ಅಥವಾ ಹನಿ ಕಂಟೆಂಟ್ ಅನ್ನುವಂಥದ್ದು ಇರೋದಿಲ್ಲ. ಸೊ ಇದನ್ನು ನಾವು ಹೈಡ್ರೋಫಿಲಿಕ್ ಫ್ಲವರ್ಸ್ ಅಂತ ಹೇಳ್ತಾ ಇದ್ದು. ಇಟ್ ಈಸ್ ಹೈಡ್ರೋಫಿಲಿನ ಎ ಕೈಂಡ್ ಆಫ್ ದಿ ಏಜೆಂಟ್ ವೇರ್ ದ ಪಾಲಿನೇಷನ್ ಅಕರ್ ಥ್ರೂ ದಿ ವಾಟರ್ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಥರ್ಡ್ ಏಜೆಂಟ್ ಆಫ್ ದಿ ಪಾಲಿನೇಷನ್, ಮೂರನೇ ಪಾಲಿನೇಷನ್ ಏಜೆಂಟ್ ಯಾವುದು ಅಂತ ಹೇಳ್ತಾವ್ರೆ ಝೂಫಿಲಿ ಅಂತ ಕರಿತೀವಿ. ಓಕೆ, ಝೂಫಿಲಿ ಅಂತ ಹೇಳ್ತಾ ಹೋದು. ಸೊ ಅನಿಮೋಫಿಲಿ ಎ ಕೈಂಡ್ ಆಫ್ ಪಾಲಿನೇಷನ್ ಅಕರ್ ಥ್ರೂ ದಿ ಏರ್, ಹೈಡ್ರೋಫಿಲಿ ದ ಕೈಂಡ್ ಆಫ್ ಪಾಲಿನೇಷನ್ ವಿಚ್ ಅಕರ್ ಥ್ರೂ ದಿ ವಾಟರ್. ಝೂಫಿಲಿ ವಿಷಯಕ್ಕೆ ಬಂದರೆ ಝೂ ಮೀನ್ಸ್ ದಟ್ ಅನಿಮಲ್ಸ್ ಅಂತ ಕ್ಯಾಟಗರಿಗೆ ನಾವು ಸೇರಿಸ್ತೀವಿ ಅಂತ ಹೇಳ್ಬೋದು. ಸೊ ವೆರೆವರ್ ದಟ್ ದ ಪಾಲಿನೇಷನ್ ಅಕರ್ಸ್ by the help of animals. ಸೊ ಅನಿಮಲ್ಸ್ನ ಸಹಾಯದಿಂದ ಪಾಲಿನೇಷನ್ ಆಗ್ತಾ ಹೋದ್ರೆ ಸೊ ಅದನ್ನು ನಾವು ಝೂಫಿಲಿ ಅಂತಕ್ಕಂಥ ಒಂದು ಕ್ಯಾಟಗರಿಗೆ ಸೇರಿಸ್ತಾ ಹೋಗ್ತೀವಿ. ದೇರ್ ಇಸ್ ಎ ವೈಡ್ ರೇಂಜ್ ಆಫ್ ಅನಿಮಲ್ಸ್ ಆರ್ ಇನ್ವಾಲ್ವ್ಡ್ ಇನ್ ದಿ ಪಾಲಿನೇಷನ್. ಅಲ್ಲಿ ಪಾಲಿನೇಷನ್ ಎಷ್ಟೋ ರೀತಿಯಾದ ಅನಿಮಲ್ಸ್ಗಳು ಇನ್ವಾಲ್ವ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ನ ಜಸ್ಟ್ ಒಂದು ಕೈಂಡ್ ಆಫ್ ಎಕ್ಸಾಂಪಲ್ ಅಷ್ಟೇ. ಬೀಸ್, ಹನಿ ಬೀಸ್ ಇರ್ಬೋದು, ಅದು ಪಾಲಿನೇಷನ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಹೋಗುತ್ತೆ. ಬಟರ್ಫ್ಲೈಸ್ ಇರ್ಬೋದು. ಓಕೆ, ಅದು ಕೂಡ ಅಷ್ಟೇ ಅನಿಮಲ್ಸ್ಗಳು ವಿಚ್ ಆರ್ ಇನ್ವಾಲ್ವ್ ಇನ್ ದಿ ಪಾಲಿನೇಷನ್. ಬೀಟಲ್ಸ್ಗಳಿರ್ಬೋದು, ಮ್ಯಾಕ್ಸಿಮಮ್ ದೇ ಆರ್ ದಿ ಏನೊಂದು ಇನ್ಸೆಕ್ಟ್ಗಳೇ ಇನ್ವಾಲ್ವ್ ಆಗ್ತಾ ಹೋಗುತ್ತೆ. ಸೊ ಆ್ಯಂಟ್ಸ್ಗಳಿರ್ಬೋದು, ಅದ್ರ ಮುಖಾಂತರ ಪಾಲಿನೇಷನ್ ಆಗುತ್ತೆ. ಸ್ನೈಲ್ಸ್, ಓಕೆ, ಬಸವನೊಳ ಅಂತ ಏನು ಕರಿತೀವಿ, ಅದರಲ್ಲಿ ಬರ್ಡ್ಸ್ ಮುಖಾಂತರ, ಅದೇ ರೀತಿಯ ಕೆಲವೊಂದು ಅನಿಮಲ್ಸ್ ಮುಖಾಂತರ ಪಾಲಿನೇಷನ್. ಎಷ್ಟೋ ರೀತಿಯಾದ ಅನಿಮಲ್ಸ್ಗಳು ಒಡ ಪಾಲಿನೇಷನ್ ಇನ್ವಾಲ್ವ್ ಆಗೋದ್ರಿಂದ ಸೊ ಆ ರೀತಿಯಾದ ಒಂದು ಅನಿಮಲ್ಸ್ ಸಹಾಯದಿಂದ ಪಾಲಿನೇಷನ್ ಆಗತ್ತೆ. ನಾವು ಅದನ್ನ ಝೂಫಿಲಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದನ್ನು ಕೂಡ ನಾವು ಫರ್ದರ್ ಕ್ಯಾಟಗರಿನ ಮಾಡ್ತಾ ಹೋಗ್ತೀವಿ. ಓಕೆ, ಝೂಫಿಲಿನಲ್ಲೇ ಫರ್ದರ್ ಕ್ಯಾಟಗರೀಸ್ ನಾವು ನೋಡ್ತಾ ಹೋದು. ಸೊ ಯಾವ ರೀತಿಯಾದ ಕ್ಯಾಟಗರಿ ಅಂದರೆ ಝೂಫಿಲಿ ಬರ್ತಕ್ಕಂಥ ಫಸ್ಟ್ ಕ್ಯಾಟಗರಿ ಅಂದರೆ ಕೈರಾಪ್ಟರೋಫಿಲಿ ಅಂತ ಕರಿತೀವಿ. ಓಕೆ, ಐ ಆಮ್ ರಿಪೀಟಿಂಗ್, ಕೈರಾಪ್ಟರೋಫಿಲಿ. ಓಕೆ, ಕೈರಾಪ್ಟರೋಫಿಲಿ ಅಂತ ಹೇಳ್ತಾ ಹೋಗೋದು. ಸೊ ವಾಟ್ ಈಸ್ ಮೆಂಟ್ ಬೈ ಕೈರಾಪ್ಟರೋಫಿಲಿ ಅಂತ ಹೇಳ್ತಾವ್ರೆ ವೆರೆವರ್ ದಟ್ ಪಾಲಿನೇಷನ್ ಅಕರ್ ಥ್ರೂ ದಿ ಬ್ಯಾಟ್ಸ್. ಪಾಲಿನೇಷನ್ ಥ್ರೂ ಬ್ಯಾಟ್ಸ್. ಸೊ ಏನೊಂದು ಬ್ಯಾಟ್ಗಳ ಸಹಾಯದಿಂದ ಪಾಲಿನೇಷನ್ ಆಗ್ತಾ ಹೋದ್ರೆ ಅದನ್ನು ನಾವು ಕೈರಾಪ್ಟರೋಫಿಲಿ ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ರೀತಿಯಾದ ಕೈರಾಪ್ಟರೋಫಿಲಿ ಏನೊಂದು ಪಾಲಿನೇಷನ್ ಆಗುತ್ತೆ ಅಂದರೆ ಆ ರೀತಿಯಾದ ಪ್ಲಾಂಟ್ಸ್ ಏನಿರುತ್ತೆ ಸೊ ದೇ ಆರ್ ಮೆಂಟ್ ಫಾರ್ ದಿ ಪ್ರೊಡಕ್ಷನ್ ಆಫ್ ದಿ ಸ್ಟ್ರಾಂಗ್ ಸೆಂಟ್. ಓಕೆ, ಸೊ ತುಂಬಾನೇ ಏನೊಂದು ಈ ಬ್ಯಾಟ್ಸ್ನ ಅಟ್ರಾಕ್ಟ್ ಮಾಡಲಿಕ್ಕೆ ತುಂಬಾನೇ ಒಂದು ಬ್ಯೂಟಿಫುಲ್ ಏನೊಂದು ಪ್ಲೆಸೆಂಟ್ ಸ್ಮೆಲ್ಲನ್ನು ಅದು ಪ್ರೋಸೆಸ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು ಕೈರಾಪ್ಟರೋಫಿಲಿನಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥ ಪ್ಲಾಂಟ್, ಫ್ಲವರಿಂಗ್ ಪ್ಲಾಂಟ್ಸ್ ಇರುತ್ತೆ, ದೇ ಆರ್ ನಾಕ್ಟರ್ನಲ್. ಓಕೆ, ಸೊ ದೇ ವಿಲ್ ಬಿ ರೋಟಿಂಗ್ ಅಥವಾ ಫ್ರೂಟ್ ಫಾರ್ಮೇಷನ್ ಆಗಿರ್ಬೋದು ಅಥವಾ ಫ್ಲವರ್ ಆರ್ ಬ್ಲೂಮಿಂಗ್ ಆಗೋಂತ ಇರ್ಬೋದು ಇನ್ ದ ಈವ್ನಿಂಗ್ ಟೈಮ್ ಆರ್
ನೈಟ್ ಟೈಮಲ್ಲಿ ಮಾತ್ರ ಇದು ಬ್ಲೂಮಿಂಗ್ ಆಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಏನಕ್ಕೆ ಅಂದರೆ ಬ್ಯಾಡ್ಸ್ ಆರ್ ನಾಕ್ಟರ್ನಲ್ ಇನ್ ನೇಚರ್, ನಮಗೆ ಗೊತ್ತಿರೋ ಹಾಗೆ. ಸೊ ಬ್ಯಾಡ್ಸ್ ಆರ್ ಏನೊಂದು ನೈಟ್ ಟೈಮಲ್ಲಿ ಆಕ್ಟಿವ್ ಆಗಿರುತ್ತೆ. ಸೊ ಆ ರೀತಿಯಾಗಿಂದ ಕೈರಾಪ್ರೋಫಿಲಿನಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥ ಫ್ಲವರ್ಸ್ ಏನಿರುತ್ತೆ ತುಂಬ ಸ್ಟ್ರಾಂಗ್ ಸೆಂಟನ್ನು ಪ್ರೊಡ್ಯೂಸ್ ಮಾಡುತ್ತೆ, ಬ್ಯಾಡ್ಸನ್ನು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಈವ್ನಿಂಗ್ ಅಥವಾ ನೈಟ್ ಟೈಮಲ್ಲಿ ಮಾತ್ರ ಅದು ಬ್ಲೂಮಿಂಗ್ ಅರಳೋದುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಇದನ್ನು ನಾವು ಕೈರಾಟ್ರೋಫಿಲಿ ಅಂತ ಕರೀತಾ ಹೋಗ್ತೀವಿ. ನೆಕ್ಸ್ಟ್ ದಟ್ ಬಿ ಈಸ್ ನಥಿಂಗ್ ಬಟ್ ದಟ್ ಆರ್ನಿಥೋಫಿಲಿ. ಆರ್ನಿಥೋಫಿಲಿ ಅಂತ ಕರಿತೀವಿ. ಓಕೆ, ಸೊ ವಾಟ್ ಈಸ್ ಮೆಂಟ್ ಬೈ ಆರ್ನಿಥೋಫಿಲಿ ಅಂತ ಹೇಳ್ತಾರೆ, ದ ಪಾಲಿನೇಷನ್ ಅಕರ್ ಥ್ರೂ ಬರ್ಡ್ಸ್. Pollination occurs through birds. So birds ಪಕ್ಷಿಗಳ ಸಹಾಯದಿಂದ ಪಾಲಿನೇಷನ್ ಅನ್ನು ನಾವು ಆರ್ನಿಥೋಫಿಲಿ ಅಂತ ಕರೀತಾ ಹೋಗ್ತೀವಿ. ಓಕೆ, ಸೊ ಈ ರೀತಿಯಾಗಿ ಬರ್ಡ್ಸ್ ಇಂದ ಏನೊಂದು ಪಾಲಿನೇಷನ್ ಆಗ್ತಿದೆ ಅಂದರೆ, ಸೊ ದೋಸ್ ಕೈಂಡ್ ಆಫ್ ದಿ ಆರ್ನಿಥೋಫಿಲಿಕ್ ಫ್ಲವರಿಂಗ್ ಪ್ಲಾಂಟ್ಸ್ ಏನಿದೆ ದೇ ಶುಡ್ ಪ್ರೊಡ್ಯೂಸ್ ಪ್ಲೆಂಟಿ ಆಫ್ ನೆಕ್ಟರ್. ಓಕೆ, ಸೊ ನೆಕ್ಟರ್ನ ಹೆಚ್ಚಿನ ಪ್ರಮಾಣದಲ್ಲಿ ಅದು ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಸೊ ಯಾವಾಗ ನೆಕ್ಟರ್ನ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ, ಸೊ ಆ ಒಂದು ಬರ್ಡ್ಸ್ ಅಟ್ರಾಕ್ಟ್ ಆಗಿ ಪಾಲಿನೇಷನಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಓಕೆ, ಸೊ ದಿಸ್ ಇಸ್ ಅಬೌಟ್ ದಟ್ ಆರ್ನಿಥೋಫಿಲಿ. ನೆಕ್ಸ್ಟ್ ಸಿ, ಝೂಫಿಲಿಯಲ್ಲೇ ಬರ್ತಕ್ಕಂಥ ಇನ್ನೊಂದು ಟೈಪ್ ಅಂತ ಹೇಳ್ತಾವ್ರೆ ಮೆಲಾಕೋಫಿಲಿ ಅಂತ ಕರಿತೀವಿ. ಓಕೆ, ದೀಸ್ ಆರ್ ಆಲ್ ದಿ ಏಜೆಂಟ್ಸ್. ಸೊ ಮೆಲಾಕೋಫಿಲಿಗೆ ವಿಷಯಕ್ಕೆ ಬಂದರೆ, ವೆರೆವರ್ ದಟ್ ದ ಪಾಲಿನೇಷನ್ ಅಕರ್ಸ್ ಥ್ರೂ ಸ್ನೇಲ್ಸ್ ಆ್ಯಂಡ್ ಸ್ಲಗ್. ಓಕೆ, ಸ್ಲಗ್ ಅಥವಾ ಸ್ನೇಲ್ಸ್ ಎರಡು ಕೂಡ ಒಂದೇ ಕ್ಯಾಟಗರಿ ಬರ್ತಾ ಹೋಗುತ್ತೆ. ಸ್ನೇಲ್ಸ್ನ ಸಹಾಯದಿಂದ ಮತ್ತು ಸ್ಲಗ್ಗಳನ್ನ ಸಹಾಯದಿಂದ ಪಾಲಿನೇಷನ್ ಆಗ್ತಾ ಹೋದ್ರೆ ಅದನ್ನು ನಾವು ವಿ ಕಾಲ್ ಇಟ್ ಆಸ್ ಮೆಲಾಕೋಫಿಲಿ ಅಂತ ಕರಿತಾ ಹೋಗ್ತೀವಿ. ಓಕೆ, ಇದನ್ನು ನಾವು ಮೆಲಾಕೋಫಿಲಿ ಅಂತ ಹೇಳ್ತಾ ಹೋದು. ಸೊ ನೆಕ್ಸ್ಟ್ ಒಂದು ಟೈಪ್ ಆಫ್ ದಿ ಝೂಫಿಲಿಯಲ್ಲಿ ಬರ್ತಕ್ಕಂಥ ಇನ್ನೊಂದು ಟೈಪ್ನ ಬಗ್ಗೆ ನಾವು ಹೇಳ್ತಾ ಹೋದ್ರೆ, ಇಟ್ ಈಸ್ ನಥಿಂಗ್ ಬಟ್ ಮರ್ಮ್ಯಾಕೋಫಿಲಿ. ಓಕೆ, ಮರ್ಮ್ಯಾಕೋಫಿಲಿ ಅಂತ ಕರಿತಾ ಹೋಗ್ತೀವಿ. ಸೊ ಮರ್ಮ್ಯಾಕೋಫಿಲಿ ವಿಷಯಕ್ಕೆ ಬಂದರೆ, ವೆರೆವರ್ ದಟ್ ಪಾಲಿನೇಷನ್ ಅಕರ್ ಥ್ರೂ ಆ್ಯಂಡ್ಸ್ಗಳ ಸಹಾಯದಿಂದ ಪಾಲಿನೇಷನ್ ಅನ್ನುವಂಥದ್ದು ಅಕರ್ ಆಗ್ತಾ ಆಗುತ್ತೆ. ಸೊ ಇದನ್ನ ನಾವು ಮರ್ಮ್ಯಾಕೋಫಿಲಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಮೇಜರ್ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತಾ ಹೋದ್ರೆ ಮ್ಯಾಂಗೋಸ್. ಓಕೆ, ಸೊ ಮ್ಯಾಂಗೋ ಪ್ಲಾಂಟ್ಸ್ ಏನಿರುತ್ತೆ, ಸೊ ಇದು ಒಂದು ಆ್ಯಂಡ್ಸ್ ಒಂದು ಸಹಾಯದಿಂದ ವಾಟ್ ಎವರ್ ದ ಪಾಲಿನೇಷನ್ ಅಕರ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ನಾವು ನೋಡ್ತೀವಿ ಮ್ಯಾಂಗೋ ಮಾವಿನ ಮರ ಇರುತ್ತೆ, ಅಲ್ಲಿ ತುಂಬ ಗೊದ್ದಗಳು ಇರ್ತವೆ. ಓಕೆನಾ, ವೈಟ್ ಈಸ್ ದೇ ಆರ್ ಇನ್ವಾಲ್ವ್ ಇನ್ ದಿ ಪಾಲಿನೇಷನ್ ಇಲ್ವೋ ಆಗ್ತದೆ, ಇಟ್ ನೆವರ್ ಹಾರ್ಮ್ಫುಲ್. ಸೊ ಅದು ಯಾವತ್ತೂ ಕೂಡ ಪ್ಲಾಂಟಿಗೆ ಹಾರ್ಮ್ಫುಲ್ ಆಗಿಲ್ಲ. ಸೊ ಅದು ಒಂದು ಫೀಡ್ನ ಅಥವಾ ಅದೋ ಒಂದು ವಾಟ್ ಎವರ್ ದಟ್ ಏನೊಂದು ಫುಡ್ನ ಅವೈಲಬಿಲಿಟಿಗೋಸ್ಕರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ ಇಟ್ ಈಸ್ ಗುಡ್ ಫಾರ್ ದಟ್ ಅಂತ ಹೇಳ್ಬೋದು. ಸೊ ಮರ್ಮ್ಯಾಕೋಫಿಲಿಗೆ ಸೊ ಎ ಕೈಂಡ್ ಆಫ್ ಪಾಲಿನೇಷನ್ ಅಕರ್ ಥ್ರೂ ದಿ ಆ್ಯಂಡ್ಸ್ ಸಹಾಯದಿಂದ ಆಗುತ್ತೆ ಅಂತ ನಾವು ಹೇಳ್ತಾ ಹೋದು. ಸೊ ಬೋತ್ ಆರ್ ಬೆನಿಫಿಟೆಡ್, ಎರಡು ಕೂಡ ಬೆನಿಫಿಟ್ ಅನ್ನು ನೋಡ್ತಾ ಹೋಗುತ್ತೆ. ವೆರೆವರ್ ದಟ್ಸ್ ಆ್ಯಂಡ್ಸ್ ಗೆಟ್ ಶೆಲ್ಟರ್. ಓಕೆ, ಸೊ ಒಂದು ಮರದಿಂದ ಆ್ಯಂಡ್ಸ್ಗಳು ಶೆಲ್ಟರ್ನ ಪಡ್ಕೊಳ್ತಾ ಹೋದ್ರೆ, ಸೊ ಅದೇ ರೀತಿಯಾಗಿ ವಾಟ್ ಎವರ್ ಆ ಒಂದು ಟ್ರೀಸಿಗೆ ಸೊ ಪಾಲಿನೇಷನಲ್ಲಿ ಅಥವಾ ಪೋಲನೈಸರ್ ಟ್ರಾನ್ಸ್ಫರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಹೋದು. ಸೊ ದಿಸ್ ಅಬೌಟ್ ದಟ್ ಮರ್ಮ್ಯಾಕೋಫಿಲಿ. ಸೊ ನೆಕ್ಸ್ಟ್ ಒಂದು ಟೈಪಿಗೆ ಹೋದ್ರೆ, ಇ ಈಸ್ ನಥಿಂಗ್ ಬಟ್ ದಟ್ ಎಂಟ್ಯಾಮೋಫಿಲಿ ಅಂತ ಕರಿತೀವಿ. ಎಂಟ್ಯಾಮೋಫಿಲಿ ಅಂತ ಹೇಳ್ತಾ ಹೋಗ್ಬೋದು. ಸೊ ವಾಟ್ ಈಸ್ ಮೆಂಟ್ ಬೈ ಎಂಟ್ಯಾಮೋಫಿಲಿ ಅಂತ ಹೇಳ್ತಾ ಹೋದ್ರೆ, ವೆರೆವರ್ ದಟ್ ದ ಪಾಲಿನೇಷನ್ ಬೈ ಇನ್ಸೆಕ್ಟ್ಸ್ ಅಪಾರ್ಟ್ ಫ್ರಮ್ ದಟ್, ಇಲ್ಲಿರೋದನ್ನ ಬಿಟ್ಟು ಸೊ ಬೇರೆ ರೀತಿಯಾದ ಇನ್ಸೆಕ್ಟ್ಗಳ ಸಹಾಯದಿಂದ ಪಾಲಿನೇಷನ್ ಅಕರ್ಸ್ ಥ್ರೂ ಇನ್ಸೆಕ್ಟ್ಸ್. ಸೊ ಇನ್ಸೆಕ್ಟ್ಸ್ನ ಸಹಾಯದಿಂದ ವಾಟ್ ಆರ್ ದ ಪಾಲಿನೇಷನ್ ಅಕರ್ ಆದರೆ, ಸೊ ಅದನ್ನು ನಾವು ಎಂಟ್ಯಾಮೋಫಿಲಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇನ್ಸೆಕ್ಟ್ಸ್ ಇಂದ ಅಕರ್ ಆಗ್ತಿವೆ ಪಾಲಿನೇಷನ್ ಅಂದರೆ, ದೋಸ್ ಕೈಂಡ್ ಆಫ್ ದಿ ಫ್ಲವರ್ಸ್ ಆರ್ ವೆರಿ ಅಟ್ರಾಕ್ಟಿವ್, ತುಂಬಾನೇ ಅಟ್ರಾಕ್ಟಿವ್ ಆಗಿರಬೇಕು,
ತುಂಬಾ ಕಲರ್ಫುಲ್ ಆಗಿರಬೇಕು. ಸೊ ಯಾವಾಗ ಆ ಒಂದು ಫ್ಲವರ್ಗಳು ತುಂಬ ಕಲರ್ಫುಲ್ ಆಗುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೋ, ಸೊ ಇನ್ಸೆಕ್ಟ್ಸ್ನ ಬೇಗ ಅಟ್ರಾಕ್ಟ್ ಮಾಡ್ಕೊಂಡು ಪಾಲಿನೇಷನ್ ಎಲ್ಲ ಆಗ್ತಾ ಹೋಗುತ್ತೆ ಅನ್ಬೋದು. ಆ್ಯಂಡ್ ಆಲ್ಸೋ ಇಟ್ ಪ್ರೊಡ್ಯೂಸ್ ದಿ ಸೆಂಟ್ ಅಥವಾ ಏನೊಂದು ಬ್ಯೂಟಿಫುಲ್ ಓಡನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತಾ ಹೋಗ್ಬೋದು. ಓಕೆ, ಸೊ ದಿಸ್ ಇಸ್ ಅಬೌಟ್ ದಟ್ ಎ ಕೈಂಡ್ ಆಫ್ ದಿ ಏಜೆಂಟ್ಸ್ ಆಫ್ ದಿ ಪಾಲಿನೇಷನ್ ಅಮಾಂಗ್ ವಿಚ್ ಕಮ್ ಅಂಡರ್ ದಟ್ ಝೂಫಿಲಿ ಅಂಡರ್ ಒಳಗೆ ಬರ್ತಕ್ಕಂಥ ಒಂದು ಏಜೆಂಟ್ಸ್ ಆಫ್ ದಿ ಪಾಲಿನೇಷನ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಯು ಕ್ಯಾನ್ ಸಿ ದಿಸ್ ಇನ್ ಡಯಾಗ್ರಾಮ್. ಸೊ ಈ ಒಂದು ಡಯಾಗ್ರಾಮಲ್ಲಿ ನೀವು ನೀಟಾಗಿ ನೋಡ್ತಾ ಹೋಗ್ಬೋದು. ಸೊ ವೆರ್ ಎವರ್ ದಟ್ ಇಟ್ ಈಸ್ ದ ಎಕ್ಸಾಂಪಲ್ ಫಾರ್ ದಟ್ ಕೈರಾಪ್ಟ್ರೋಫಿಲಿ. ಸೊ ಕೈರಾಪ್ಟ್ರೋಫಿಲಿಗೆ ಒಂದು ಎಕ್ಸಾಂಪಲ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಇದು ಒಂದು ಫ್ಲವರ್ ಪಾರ್ಟ್ ಆದರೆ, ಸೊ ದಿಸ್ ಇಸ್ ಅಬೌಟ್ ದಟ್ ಬ್ಯಾಟು. ಸೊ ಈ ಒಂದು ಬ್ಯಾಟು ವಾಟ್ ಎವರ್ ದಟ್ ಏನೊಂದು ಪಾಲಿನೇಷನಲ್ಲಿ ಇನ್ವಾಲ್ವ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ದಟ್ ಆರ್ನಿಥೋಫಿಲಿ. ಓಕೆ, ಯು ಕ್ಯಾನ್ ಸಿ ದಟ್ ಇಲ್ಲಿ ನೀವು ಆರ್ನಿಥೋಫಿಲಿ ನೋಡ್ತಾ ಹೋಗ್ಬೋದು. ದಿಸ್ ಅಬೌಟ್ ದಟ್ ಬರ್ಡ್. ಸೊ ಇದು ಒಂದು ಫ್ಲವರು. ಸೊ ಈಸಿಯಾಗಿ ಬರ್ಡ್ ಏನೊಂದು ಉದ್ದ ಇರುತ್ತೆ, ಸೊ ಉದ್ದ ಫ್ಲವರ್ ಇರು ಕೂಡ ಆ ಒಂದು ನೆಕ್ಟರ್ನ ಕನ್ಸ್ಯೂಮ್ ಮಾಡಲಿಕ್ಕೆ ಹೋಗುತ್ತೆ. ಸೊ ನೆಕ್ಟರ್ನ ಕನ್ಸ್ಯೂಮ್ ಮಾಡಲಿಕ್ಕೆ ಹೋದಾಗ ವಾಟ್ ಎವರ್ ದಟ್ ಪಾಲಿನೇಷನಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಓಕೆ, ದಿಸ್ ಅಬೌಟ್ ದಟ್ ಆರ್ನಿಥೋಫಿಲಿ. ಸೊ ನೆಕ್ಸ್ಟ್ ಮೆಲಾಕೋಫಿಲಿ. ಓಕೆ, ಇಲ್ಲಿ ನೀವು ನೋಡ್ತಿದ್ದೀರಾ. ಓಕೆ, ಈಸಿಯಾಗಿ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಇದು ಫ್ಲವರ್ ಇದೆ ಅಂದರೆ ಅದರ ಮೇಲೆ ಸ್ನೈಲ್ಗಳು ಓಡಾಡ್ತಾ ಹೋಗುತ್ತೆ. ಸೊ ಕ್ರಾಲ್ ಮಾಡಿ ಆ ಒಂದು ಪಾಲಿನೇಷನಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತ ನಾವು ಹೇಳ್ಬೋದು. ದಿಸ್ ಇಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ದಿ ಮೆಲಾಕೋಫಿಲಿ. ಮೆಲಾಕೋಫಿಲಿಗೆ ಇದು ಒಂದು ಎಕ್ಸಾಂಪಲ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಮರ್ಮ್ಯಾಕೋಫಿಲಿ. ಓಕೆ, ದಿಸ್ ಇಸ್ ಎಕ್ಸಾಂಪಲ್ ಫಾರ್ ದಿ ಮರ್ಮ್ಯಾಕೋಫಿಲಿ. ಏನೊಂದು ಆ್ಯಂಟ್ಸ್ಗಳ ಸಹಾಯದಿಂದ ಪಾಲಿನೇಷನ್ ಅನ್ನೋಂಥದ್ದು ಆಗ್ತಾ ಇದೆ. This is the antamophily. So very nice picture it is. Okay, so ಇದು ಫ್ಲವರ್ ಇದೆ, ಇದು ಬೀಸ್ ಇದೆ. ಸೊ ಇದನ್ನ ಕಲೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಬೀಸ್ನ ಮುಖಾಂತರ ಸೊ ವಾಟ್ ಎವರ್ ದಟ್ ಏನು ಪಾಲಿನೇಷನ್ ಅನ್ನೋಂಥದ್ದು ಆಗ್ತಾ ಹೋಗುತ್ತೆ.